Namaste friends. Welcome to the Raman tutorial for GK. So ಎಲ್ರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ತರಗತಿ ಬಹಳ ಮುಖ್ಯವಾದಂತಹ ಒಂದು ತರಗತಿ. ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಮಾಹಿತಿಗಳನ್ನ ಕೂಡ ನೀವು ಇಲ್ಲಿ ತಿಳಿದುಕೊಳ್ಬಹುದು. ಪ್ರಶ್ನೆಗಳು ಯಾವ ರೀತಿ ಬರುತ್ತೆ, ಸೊ ನಾವು ಯಾವ ರೀತಿ ಇಲ್ಲಿ ಎಕ್ಸಾಮ್ಸ್ ನಲ್ಲಿ ಯಾವ ಒಂದು ಪ್ರಶ್ನೆಗೆ ಎಷ್ಟು ಪ್ರಾಶಸ್ತ್ಯವನ್ನ ಕೊಡ್ಬೇಕು, ಇದೆಲ್ಲವನ್ನ ಈ ಒಂದು ತರಗತಿ ಮೂಲಕ ನಾನು ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ಗುಡ್ ಈವ್ನಿಂಗ್ ಎವ್ರಿಬಡಿ, ಶುಭ ಸಂಜೆ. ಓಕೆ, ಹಾಗಾದ್ರೆ ಶುರು ಮಾಡೋಣ ತರಗತಿಯನ್ನ. ಓಕೆ, ಹಾಯ್, ಹಲೋ, ನಮಸ್ತೆ. ನೋಡಿ, ಪ್ರಶ್ನೆ ಹೀಗೆ ಶುರುವಾಗತ್ತೆ. ಇದು ಜಿಪಿಟಿ ಒಂದು ಸಂದರ್ಭದಲ್ಲಿ 2022ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಬಿಟ್ಟಿದ್ರು 2022ರಲ್ಲಿ. ಆವಾಗ ತಗೊಂಡಂತಹ ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ. ಓಕೆ, ಹಾಗಾದ್ರೆ ಮೊದಲನೇ ಪ್ರಶ್ನೆ ಬಂದು 76 ಇಂದ ಶುರುವಾಗ್ತಾ ಇದೆ. ಸೊ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಯಾವಾಗಲೂ ಸಹಪಠ್ಯ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನ ಹೊಂದಿರುತ್ತಾರೆ. ಈ ಚಟುವಟಿಕೆಗಳಲ್ಲಿ ಅವರ ಭಾಗವಹಿಸುವಿಕೆಯ ಪರಿಣಾಮಕಾರತ್ವವನ್ನ ಅರಿಯಲು ಅಳವಡಿಸಬಹುದಾದಂತಹ ಮನೋವೈಜ್ಞಾನಿಕ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಕಂಪ್ಲೀಟ್ಲಿ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ಇದನ್ನ ನಾವು ಗುರುತಿಸಬಹುದು. ಹಾಗಾದ್ರೆ ಇದನ್ನ ಎಂತಹ ಮನೋವೈಜ್ಞಾನಿಕ ವಿಧಾನ ಅಂತ ಹೇಳ್ಬೋದು? ಅವಲೋಕನ, ಅಬ್ಸರ್ವೇಷನ್ ಮೆಥಡ್, ಅಥವಾ ವ್ಯಕ್ತಿ ಅಧ್ಯಯನ, ಇದನ್ನ ನಾವು ಕೇಸ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಹಾಗೆ ಥರ್ಡ್ ಒನ್ ಪ್ರಾಯೋಗಿಕತೆ, ಎಕ್ಸ್ಪಿರಿಮೆಂಟಲ್ ಮೆಥಡ್. ಹಾಗೆ ಅಂತರವಲೋಕನ ಅಂತ ಇದೆ, ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಇದೆ. ಯೋಚನೆ ಮಾಡ್ಬೇಕು, ಯೋಚನೆ ಮಾಡಿ ಆನ್ಸರ್ ಮಾಡಿ. ಒಂದು ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಸಹಪಠ್ಯ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನ ಹೊಂದಿರ್ತಾರೆ. ಒಂದ್ ತರಗತಿ ನಾನು ಮಾಡ್ತಾ ಇರ್ತೀನಿ, ಆ ತರಗತಿ ಮೇಲೆ ಆ ಮಗುವಿಗೆ ಇಂಟ್ರೆಸ್ಟ್ ಇಲ್ಲ, ಯಾವಾಗ್ಲೂ ಕೂಡ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಹೊಂದಿರುತ್ತೆ. ಈ ಚಟುವಟಿಕೆಗಳಲ್ಲಿ ಅವರ ಭಾಗವಹಿಸುವಿಕೆಯ ಪರಿಣಾಮಕಾರತ್ವವನ್ನ ಅರಿಯಲು ಅಳವಡಿಸಬಹುದಾದಂತ ಮನೋವೈಜ್ಞಾನಿಕ ವಿಧಾನ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ್ದಾಗತ್ತೆ? ಓಕೆ, ಎಸ್, ರೈಟ್ ಒನ್ ಯಾವ್ದಾಗತ್ತೆ? ಯೋಚನೆ ಮಾಡ್ಬೇಕು, ಯೋಚನೆ ಮಾಡಿ ಆನ್ಸರ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡಿ. ಆಪ್ಷನ್ ನಂಬರ್ ಎ, ಅವಲೋಕನ, ಅಬ್ಸರ್ವೇಷನ್ ಮೆಥಡ್ ಅಂತ ಹೇಳ್ತಾರೆ. ನಿಮ್ ಉತ್ತರ ಸರಿನಾ? ಯೋಚನೆ ಮಾಡಿದ್ರ ಎಲ್ಲರೂ ಕೂಡ? ಹೇಗಾಗುತ್ತೆ ಅಬ್ಸರ್ವೇಷನ್ ಮೆಥಡ್? ಯಾರಾದ್ರೂ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಬ್ಸರ್ವೇಷನ್ ಮೆಥಡ್ ಹೇಗಾಗತ್ತೆ? ಯಾಕೆ ಪ್ರಾಯೋಗಿಕತೆ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಆಗಲ್ವಾ? ಅವ್ರು ಯಾವಾಗ್ಲೂ ಕೂಡ ಸಹಪಠ್ಯ ಚಟುವಟಿಕೆಗಳಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿರ್ತಾರೆ. ಈ ಚಟುವಟಿಕೆಗಳಲ್ಲಿ ಅವರ ಭಾಗವಹಿಸುವಿಕೆಯ ಪರಿಣಾಮಕಾರತ್ವವನ್ನ ನಾವು ಅರಿಯೋದಕ್ಕೋಸ್ಕರ ಯಾವ ಒಂದು ಮನೋವೈಜ್ಞಾನಿಕ ವಿಧಾನವನ್ನ ಅಳವಡಿಸ್ಕೊಳ್ತೀವಿ. ಅದ್ರಲ್ಲಿ ಅವ್ರು ಭಾಗವಹಿಸ್ತಾ ಇದ್ದಾರೆ ಅಂತಂದಾಗ ಅದನ್ನ ನಾವು ಎಕ್ಸ್ಪಿರಿಮೆಂಟಲ್ ಮೆಥಡ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾನು ಸ್ವಲ್ಪ ಸಮಯ ಕೊಡಿ, ಸಮಯ ಕೊಟ್ಟು ಅದ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳಿದೆ ಅಲ್ವಾ? ಸೊ ಸಿ ಸರಿ ಆಗತ್ತೆ. ನಾನು ಇಲ್ಲಿ ಜಸ್ಟ್ ಆ ಮಗುವನ್ನ ಅಬ್ಸರ್ವೇಷನ್ ಮಾಡ್ತಾ ಇಲ್ಲ, ಬದ್ಲಿಗೆ ಆ ಚಟುವಟಿಕೆಗಳಲ್ಲಿ ಮಗು ಸಪ್ರಾಮಾಣಿಕವಾಗಿ ಭಾಗವಹಿಸ್ಬೇಕು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಆ ಪಾರ್ಟಿಸಿಪೇಟ್ ಮಾಡಿ ಪ್ರಾಯೋಗಿಕವಾಗಿ ಮಗು ಯಾವ ರೀತಿ ಆಟ ಆಡ್ತಾ ಇದೆ, ಅದ್ರ ಮೇಲೆ ಅದು ಎಷ್ಟು ಡಿಪೆಂಡ್ ಆಗಿದೆ, ಇದೆಲ್ಲವನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾಯೋಗಿಕ ವಿಧಾನವನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದಂತ ಉತ್ತರ. ಓಕೆ, ಬ್ಲರ್ ಇಲ್ಲಮ್ಮ, ನೀವು ಯೂಟ್ಯೂಬ್ ನಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ದಯವಿಟ್ಟು. ಸ್ವಲ್ಪ ಇದು ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದು ಹೀಗೆ ಇದೆ, ಅರ್ಥ ಮಾಡ್ಕೊಳ್ಳಿ. ಕ್ವಶನ್ಸ್ ಮಾತ್ರ ದಿ ಎಕ್ಸಲೆಂಟ್ ಕ್ವಶನ್ಸ್ ಇದೆ. ನಿಜವಾಗ್ಲೂ ಈ ಕ್ವಶನ್ ಪೇಪರ್ ನಿಮಗೆ ಬಹಳಷ್ಟು ಜ್ಞಾನವನ್ನ ತಂದ್ಕೊಡುತ್ತೆ ಇವತ್ತು. ಸೊ ದಟ್ ಮೋಸ್ಟ್ ಇಂಪಾರ್ಟೆಂಟ್. ಸ್ವಿಚ್ ಆನ್ ದಿ ಅದರ್ ಲೈಟ್ಸ್. ಆತ್ಮಾವಲೋಕನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ
ಸೂಕ್ತವಲ್ಲದಂತಹ ಹೇಳಿಕೆ ಯಾವುದು? ಆತ್ಮಾವಲೋಕನ. ಸೊ ಈಗಾಗ್ಲೇ ನಾವು ಅದನ್ನ ಹೇಳಿದೀನಿ, ಅಂತರವಲೋಕನ ಅಥವಾ ಆತ್ಮಾವಲೋಕನ, ಇಂಟ್ರೋಸ್ಪೆಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದೊಂದು ಸುಲಭ ಮತ್ತು ಶೀಘ್ರ ಲಭ್ಯ ವಿಧಾನ. ಇದು ಆಂತರಿಕ ಮತ್ತು ಗುಪ್ತ ಅನುಭವಗಳ ಜ್ಞಾನವನ್ನ ಒದಗಿಸುತ್ತದೆ. ಇದು ಸಮಂಜಸತೆ, ಸಿಂಧುತ್ವ ಮತ್ತು ವಸ್ತುನಿಷ್ಠತೆಯನ್ನ ಹೊಂದಿದೆ. ಇದು ಒಬ್ಬ ವ್ಯಕ್ತಿಯ ಸ್ವಮಾನಸಿಕ ಪ್ರಕ್ರಿಯೆಯ ಒಳನೋಟವನ್ನ ಬಿಂಬಿಸುತ್ತದೆ ಅಂತ ಇದೆ. ಯಾವ್ದಾಗುತ್ತಮ್ಮ ಆನ್ಸರ್ ಇಲ್ಲಿ? ಎಸ್, ಆಲ್ಮೋಸ್ಟ್. ಇದು ಪ್ರಶ್ನೆ ತುಂಬಾ ಸುಲಭವಾಗಿದೆ, ಪ್ರಶ್ನೆ ಕಷ್ಟ ಇಲ್ಲ, ಇದು ಈಸಿಯಾಗಿ ಆನ್ಸರ್ ಮಾಡ್ಬಿಡ್ಬೋದು. ವೆರಿ ಗುಡ್. ಆಪ್ಷನ್ ನಂಬರ್ ಸಿ, ಇದು ಸಮಂಜಸತೆ, ಸಿಂಧುತ್ವ, ವಸ್ತುನಿಷ್ಠತೆಯನ್ನ ಹೊಂದಿರಲ್ಲ. ಇಲ್ಲಿ ನಮ್ಗೆ ಕೇಳಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಸೂಕ್ತವಲ್ಲದಂತ ಹೇಳಿಕೆ. ಈಗ ನಾನು ತುಂಬಾ ಕೆಟ್ಟೋಳಿದ್ದೀನಿ ಅನ್ನೋದು ನನ್ನ ಆತ್ಮಕ್ಕೆ, ನನ್ನ ಅಂತರಕ್ಕೆ ಗೊತ್ತು. ಬಟ್ ಅದನ್ನ ನಾನು ತುಂಬಾ ಕೆಟ್ಟೋಳಿದ್ದೀನಿ ಅಂತ ಹೇಳಿ ಹೊರಗಡೆ ಹೇಳ್ಕೊಳ್ತಾರೆ ಯಾರಾದ್ರೂ? ಕೆಲವೊಂದನ್ನ ಹೇಳ್ಕೊಂಡ್ರು ಕೂಡ ಕೆಲವೊಂದು ವಿಚಾರಗಳನ್ನ ಅಡಗಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಸೊ ಹಂಗಾಗಿ ಇದು ವಸ್ತುನಿಷ್ಠವಾಗಿರಲ್ಲ, ಬದಲಾಗಿ ವ್ಯಕ್ತಿನಿಷ್ಠತೆಯನ್ನ ಒಳಗೊಂಡಿರುತ್ತೆ, ಅಸಮಂಜಸ ರೀತಿಯಲ್ಲಿ ಇರುತ್ತೆ, ಆ ಸಿಂಧುತ್ವವನ್ನ ಹೊಂದಿರುತ್ತೆ. ಹಂಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ಮೋಸ್ಟ್ ಪರ್ಫೆಕ್ಟ್ ಆನ್ಸರ್. ನೆಕ್ಸ್ಟ್ ಮೂವ್ ಆಗೋಣ. ನಾನೇನೇ ಹೇಳಿದ್ದೆ ನಿಮ್ಗೆ ಒಂದಷ್ಟು ಮನೋವೈಜ್ಞಾನಿಕ ವಿಧಾನಗಳ ಮೇಲೆ ಪ್ರಶ್ನೆಗಳು ಹೇಗೆಲ್ಲ ಬರುತ್ತೆ, ಸೊ ಅದನ್ನ ನಾವು ಹೇಗ್ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ. ಇವತ್ತು ಸುಮಾರು 4ರಿಂದ 5 ಪ್ರಶ್ನೆ ಮನೋವೈಜ್ಞಾನಿಕ ವಿಧಾನಗಳ ಮೇಲೆ ಪ್ರಶ್ನೆ ಇದೆ, ಸರಿನಾ? ನೋಡೋಣ. ಸರ್ವೇಕ್ಷಣಾ ವಿಧಾನದಲ್ಲಿ ಅಥವಾ ಸರ್ವೆ ಮೆಥಡ್ ಅಂತ ಏನ್ ಕರಿತೀವಿ, ಅದನ್ನ ನಾವು ಕನ್ನಡದಲ್ಲಿ ಸರ್ವೇಕ್ಷಣಾ ವಿಧಾನ ಅಂತ ಹೇಳ್ತಾ ಇದೀವಿ. ಈ ಸರ್ವೇಕ್ಷಣಾ ವಿಧಾನದಲ್ಲಿ ಬಳಸುವ ಪ್ರಶ್ನಾವಳಿಯಲ್ಲಿನ ಪ್ರಶ್ನಾ ಸ್ವಭಾವ ಹೇಗಿರ್ಬೇಕು? ಫಾರ್ ಎಕ್ಸಾಂಪಲ್, ಈಗ ಸರ್ವೆ ಮೆಥಡ್ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಪ್ರಶ್ನೆಗಳನ್ನ ಕೇಳ್ತೀವಿ, ಪ್ರಶ್ನೆಗಳನ್ನ ಕೇಳಿ ಅವರಿಂದ ಆನ್ಸರ್ಸ್ ಗಳನ್ನ ಪಡ್ಕೊಳ್ತೀವಿ. ಹಾಗಾದ್ರೆ ಪ್ರಶ್ನೆಗಳು ಹೇಗಿರ್ಬೇಕು? ನಿರ್ದಿಷ್ಟ ಅಥವಾ ಮುಕ್ತವಾಗಿರಬಹುದು, ಕೇವಲ ಮುಕ್ತವಾಗಿರಬೇಕು, ಕೇವಲ ನಿರ್ದಿಷ್ಟವಾಗಿರ್ಬೇಕು, ನಿರ್ದಿಷ್ಟವೂ ಅಲ್ಲ ಮತ್ತು ಮುಕ್ತವೂ ಅಲ್ಲ ಅಂತ ಇದೆ. ಯಾವ್ದಾಗತ್ರಮ್ಮ ಆನ್ಸರು? ತುಂಬಾ ಸಿಂಪಲ್ ಆಗಿದೆ ಆನ್ಸರ್, ಬಹಳ ಸಿಂಪಲ್ ಆಗಿದೆ, ಬೇಗ ಉತ್ತರಗಳನ್ನ ಹೇಳ್ಬೋದು. ಎಸ್, ಆನ್ಸರ್ಸ್ ಬರ್ಲಿ ಬೇಗ ಬೇಗ. ಆಪ್ಷನ್ ನಂಬರ್ ಎ ಸರಿಯಾದಂತ ಉತ್ತರ ಆಗುತ್ತೆ ಅಂತ ಹೇಳ್ತಿದ್ದೀರಾ, ಹೌದೇನ್ರಮ್ಮ? ಸರಿನಾ ಉತ್ತರ? 100% ನಿಮ್ ಉತ್ತರ ಸರಿ. ಯಾಕೆಂತಂದ್ರೆ ಅದು ನಿರ್ದಿಷ್ಟವಾಗಿರಬಹುದು ಅಥವಾ ಮುಕ್ತವಾಗಿರ್ತಕ್ಕಂತ ಪ್ರಶ್ನೆಗಳನ್ನ ಕೂಡ ಕೇಳ್ಬೋದು. ಓಪನ್ ಕ್ವಶನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿಯನ್ನ ಸಂದರ್ಶನ ಮಾಡಕ್ ಹೋಗ್ತೀರಾ. ಈಗ ಬಿಗ್ ಬಾಸ್ ಮೊನ್ನೆ ಎಲ್ಲ ಮುಗೀತಪ್ಪ, ಅಲ್ಲಿ ಇರ್ತಕ್ಕಂತ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಸಂಬಂಧಪಟ್ಟಂತೆ ಎಷ್ಟೋ ಇಂಟರ್ವ್ಯೂಗಳನ್ನ ಮಾಡ್ತಾರೆ. ಅಲ್ಲಿ ಏನಾಯ್ತು ಎತ್ತಾಯ್ತು ಅಂತ ಎಲ್ಲಾ ನಿರ್ದಿಷ್ಟವಾದಂತಹ ಕ್ವಶನ್ಸ್ ಗಳನ್ನ ಕೂಡ ಕೇಳ್ಬಹುದು, ಅಥವಾ ಓಪನ್ ಕ್ವಶನ್ಸ್ ಗಳನ್ನ ಕೂಡ ಅವರಿಗೆ ರೈಸ್ ಮಾಡ್ಬೋದು ಅಲ್ವಾ? ಅದೆಲ್ಲವೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಸರ್ವೇಕ್ಷಣಾ ವಿಧಾನದಲ್ಲಿ ಪ್ರಶ್ನೆಗಳ ಸ್ವರೂಪ ಅದೇ ತರನೇ ಇರುತ್ತೆ. ಹಂಗಾಗಿ ಆಪ್ಷನ್ ನಂಬರ್ 1 ಸರಿಯಾದಂತ ಉತ್ತರ. ವೆರಿ ಗುಡ್. ಇನ್ನೊಂದು ಪ್ರಶ್ನೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಇದು ನಾನು ಸ್ಮಾಲ್ ಸೈಜ್ ಮಾಡ್ಕೊಳ್ತೀನಿ ನೋಡಿ. ಒಂದು ಮಗು ಶಾಲೆಗೆ ಹೋಗಲು ಸಮ್ಮತಿಸುತ್ತಿಲ್ಲ ಮತ್ತು ಶಿಕ್ಷೆಯ ಅಥವಾ ದಂಡನೆಯ ಬಗೆಗೆ ನಿರ್ಲಕ್ಷ್ಯತೆ ಮನೋಭಾವ ಹೊಂದಿದ್ದಾನೆ. ಶಿಕ್ಷಕರಾಗಿ ಮಗುವಿನ ಈ ವರ್ತನೆಗೆ ಕಾರಣ ಮತ್ತು ಪರಿಹಾರ ಕಂಡುಕೊಳ್ಳಲು ಬಳಸುವಂತಹ ಮನೋವೈಜ್ಞಾನಿಕ ವಿಧಾನ ಯಾವುದು? ಬಹಳ ಸಿಂಪಲ್. ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ ವಿಧಾನ, ಸರ್ವೇಕ್ಷಣ ವಿಧಾನ, ಜೊತೆಗೆ ವೀಕ್ಷಣಾ ವಿಧಾನ ಅಂತ ಇದೆ. ಸಿಂಪಲ್. ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಮಗುವಿನ ಬಗ್ಗೆ, ಮಗುವಿನಲ್ಲಿ ಕಾಣ್ಕೊಳ್ತಕ್ಕಂತ ವರ್ತನೆಯ ಕುರಿತಾದಂತ ಸಮಸ್ಯೆಗಳು, ಜೊತೆಗೆ ಅವುಗಳಿಗೆ ಬೇಕಾಗಿರುವಂತ ಕಾರಣಗಳನ್ನ ಕಂಡ್ಕೊಳ್ಳಿಕ್ಕೋಸ್ಕರ ನಾವ್ ಯಾವ ವಿಧಾನವನ್ನ ಬಳಸ್ತೀವಿ? ವೆರಿ ಗುಡ್, ವ್ಯಕ್ತಿ ಅಧ್ಯಯನ ವಿಧಾನ ಅಥವಾ ಕೇಸ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಕೇಸ್ ಸ್ಟಡಿಯನ್ನ ನಮ್ಗೆ ತಿಳಿಸ್ಕೊಟ್ಟಂತ ಮನೋವಿಜ್ಞಾನಿ ಬಂದು DFD ಬುಕ್ಸ್ ಅಂತ ಹೇಳಿ ಗುರುತಿಸ್ತಾ ಇದೀವಲ್ವಾ? ಸೊ ನಿಮ್ಮ ಉತ್ತರ ಸರಿಯಾಗಿದೆ. ವೆರಿ ಗುಡ್.
ನೆಕ್ಸ್ಟ್ ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ ಎಲ್ರಿಗೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ? ಏನಿದೆ ಪ್ರಶ್ನೆ ಹಾಗಾದ್ರೆ? ಶಿಶು ಮತ್ತು ಅಪಸಾಮಾನ್ಯ ಸಮೂಹಗಳ ಕುರಿತ ಅಧ್ಯಯನಕ್ಕಾಗಿ ಬಳಸುವ ನಿರ್ದಿಷ್ಟ ವೀಕ್ಷಣಾ ವಿಧಾನವನ್ನ ಏನಂತ ಕರಿತೀವಿ? ಇದು ವೀಕ್ಷಣಾ ವಿಧಾನದಲ್ಲಿ ಬರ್ತಕ್ಕಂತ ಒಂದು ವಿಧ. ಭಾಗವಹಿಸುವವರ ವೀಕ್ಷಣೆ, ಭಾಗವಹಿಸಿದವರ ವೀಕ್ಷಣೆ, ರಚನಾತ್ಮಕ ವೀಕ್ಷಣೆ, ರಚನಾತ್ಮಕವಲ್ಲದಂತಹ ವೀಕ್ಷಣೆ ಅಂತ ಇದೆ. ಶಿಶು ಮತ್ತು ಅಪಸಾಮಾನ್ಯ ಸಮೂಹಗಳ ಕುರಿತ ಅಧ್ಯಯನಕ್ಕೋಸ್ಕರ ಬಳಸುವಂತಹ ನಿರ್ದಿಷ್ಟ ವೀಕ್ಷಣಾ ವಿಧಾನ. ಈಗ ಕೆಲವೊಂದು ಮಕ್ಳು ಇರ್ತವೆ ಅಥವಾ ಕೆಲವೊಂದ್ಸಲ ಅಪಸಾಮಾನ್ಯ ಸಮೂಹಗಳು ಅಂತಂದ್ರೆ ಸಾಮಾನ್ಯ ಅಲ್ಲದೆ ಇರ್ತಕ್ಕಂತ ವ್ಯಕ್ತಿಗಳ ಜೊತೆಗೆ ಅವರ ಒಂದು ವರ್ತನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದಾಗ ನಾವ್ ಯಾವ ರೀತಿಯಾದಂತಹ ಒಂದು ವೀಕ್ಷಣಾ ವಿಧಾನವನ್ನ ಬಳಕೆ ಮಾಡ್ಕೊಳ್ಬೇಕ್ರಿ? ರಚನಾತ್ಮಕ ವೀಕ್ಷಣೆ ಅಂತ ಹೇಳ್ತಿದ್ದೀರಾ. ಇನ್ನ ಕೆಲವೊಬ್ರು ಭಾಗವಹಿಸುವವರ ವೀಕ್ಷಣೆ ಅಂತ ಹೇಳ್ತಿದ್ದೀರಾ. ಹೇಗೆ? ಭಾಗವಹಿಸದವರ, ಇದು ಭಾಗವಹಿಸಿದವರಲ್ಲ, ಭಾಗವಹಿಸದವರ ಅಂದ್ರೆ ಭಾಗವಹಿಸ್ಲಾರ್ದಂಗೆನೆ ವೀಕ್ಷಣೆ ಮಾಡೋದಾ, ಅಥವಾ ಅವ್ರ ಜೊತೆ ಭಾಗವಹಿಸಿ ವೀಕ್ಷಣೆ ಮಾಡೋದಾ, ಅಥವಾ ರಚನಾತ್ಮಕ ವೀಕ್ಷಣೆ ಮಾಡ್ಬೇಕಾ, ರಚನಾತ್ಮಕವಲ್ಲದ ವೀಕ್ಷಣೆಯನ್ನ ಮಾಡ್ಬೇಕಾ? ಎಲ್ಲರೂ ಆಪ್ಷನ್ ನಂಬರ್ ಸಿ 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 ಅಂತ ಹೇಳ್ತಿದ್ದೀರಾ. ಯೋಚನೆ ಮಾಡಿ ಆನ್ಸರ್. ಇವುಗಳಿಗೆ ಕೀ ಉತ್ತರಗಳು ಎಲ್ಲೂ ಸಿಗಲ್ಲ ದಯವಿಟ್ಟು. ಯಾಕೆ ಅಂತಂದ್ರೆ ಇವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳಾಗಿ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುವಂತ ಪ್ರಶ್ನೆ ಪತ್ರಿಕೆಗಳಾಗಿರೋದ್ರಿಂದ ಅವ್ರು ಕೂಡ ಕೀ ಆನ್ಸರ್ಸ್ ಗಳನ್ನ ಕೊಟ್ಟಿಲ್ಲ ಇದಕ್ಕೆ. ರಚನಾತ್ಮಕ ವೀಕ್ಷಣೆ ಹೆಂಗಾಗತ್ರಪ್ಪ? ಹೆಂಗಾಗತ್ತೆ? ರಚನಾತ್ಮಕ ವೀಕ್ಷಣೆ ಹೆಂಗಾಗತ್ತೆ ಅಂತ ಕೇಳಿದೆ ನಾನು. ರಚನಾತ್ಮಕ ವೀಕ್ಷಣೆ ಅಂತ ಹೇಳ್ತಿದ್ದೀರಾ ಆಲ್ಮೋಸ್ಟ್ ಎಲ್ಲರೂ ಕೂಡ. ಅಂದ್ರೆ ಇಲ್ಲಿ ಮಗು ಮತ್ತೆ ಅಪಸಾಮಾನ್ಯ ಸಮೂಹಗಳ ಕುರಿತು ನಾವು ಅಧ್ಯಯನವನ್ನ ಮಾಡ್ತಾ ಇದೀವಿ. ಅವ್ರ ಚಟುವಟಿಕೆಗಳು ಏನಿದೆ, ಅವ್ರು ಯಾವ ರೀತಿ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಸೊ ಇದನ್ನೆಲ್ಲವನ್ನ ನಾವು ಅಧ್ಯಯನ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಕೂಡ ಅದರಲ್ಲಿ ಭಾಗವಹಿಸ್ಬೇಕಾ? ಭಾಗವಹಿಸಿದಾಗ ಮಾತ್ರ ನಮಗೆ ಅವ್ರು ಏನ್ ವರ್ತಿಸ್ತಾ ಇದ್ದಾರೆ, ಅವರ ಒಂದು ಲಕ್ಷಣಗಳು ಏನು, ಅದೆಲ್ಲವನ್ನ ನಾವು ಏನ್ ಮಾಡ್ಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದಂತ ಉತ್ತರ. ಭಾಗವಹಿಸುವವರ ವೀಕ್ಷಣೆ ಅಂದ್ರೆ ನಾವು ಅವ್ರ ಜೊತೆಗೆ ಭಾಗವಹಿಸಿ ಅವರ ಗುಣಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದನ್ನೇ ನಾವಿಲ್ಲಿ ವೀಕ್ಷಣಾ ವಿಧಾನ ಅಂತೇಳಿ ಕರೆಯೋದು. ಸೊ ದಟ್ ಆಪ್ಷನ್ ನಂಬರ್ 1 ಸರಿಯಾದಂತ ಉತ್ತರ. ಇದನ್ನ ಕೂಡ 2-3 ಬಾರಿ ಟಿಇಟಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ನೆಗ್ಲೆಕ್ಟ್ ಮಾಡಬಾರ್ದು. ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಆಗಿದೆ ಪ್ರಶ್ನೆ ಇದು. ತರಗತಿಯ ವಾತಾವರಣವನ್ನ ಏನ್ ಹೇಳಿ? ತರಗತಿಯ ವಾತಾವರಣವನ್ನ ಪರಿಣಾಮಕಾರಿಯಾಗಿಸಲು ಶಿಕ್ಷಕನು ತನ್ನನ್ನ ಕ್ರಿಯಾತ್ಮಕವಾಗಿ ಗುಂಪಿನ ನಡವಳಿಕೆಯೊಂದಿಗೆ ಹೊಂದಿಸಿಕೊಳ್ಳಬೇಕು. ಇಲ್ಲಿ ಶಿಕ್ಷಕರಿಗೆ ಅಗತ್ಯವಾಗಿ ಇರಬೇಕಾದಂತಹ ಸ್ವಭಾವ ಅಂತಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಪ್ರಜಾಸತ್ತಾತ್ಮಕ. ಯಾವಾಗ್ಲೂ ಕೂಡ ಬೇರೆಯವರಿಗೂ ಕೂಡ ಚಾನ್ಸ್ ಅನ್ನ ಕೊಡ್ಬೇಕು, ಜೊತೆಗೆ ಕ್ರಿಯಾತ್ಮಕ ಗುಂಪಿನ ಜೊತೆಗೆ ನಾನ್ ವರ್ತಿಸ್ತಾ ಇದ್ದೀನಿ ಅಂತಂದ್ರೆ ಅವ್ರ ಜೊತೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಆಮೇಲೆ ಅವ್ರಿಗೆ ಬೇಕಾದಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ತಾನು ಕ್ರಿಯಾಶೀಲನಾಗಿರ್ಬೇಕು. ಸೊ ಅದಕ್ಕೋಸ್ಕರ ಇದನ್ನ ನಾವು ಪ್ರಜಾಸತ್ತಾತ್ಮಕವಾದಂತಹ ಭಾವನೆ ಅವನಲ್ಲಿ ಇರ್ಬೇಕು. ಪ್ರಜಾಸತ್ತಾತ್ಮಕ ಅಂದ್ರೆ ಗೊತ್ತಲ್ಲ? ಎಸ್. ನಾನು ಇಲ್ಲಿ ಪ್ರಭು ಅಲ್ಲ ಅಲ್ವಾ? ಮಕ್ಕಳಿಗೆ ಸಲಹೆಗಳನ್ನ ಕೊಡ್ಲಿಕ್ಕೂ ಕೂಡ ಅವಕಾಶ ಕೊಡ್ಬೇಕು, ನಾನ್ ಕೂಡ ಸಲಹೆಯನ್ನ ಕೊಡ್ಬೇಕು, ಅವರಿಂದ ಬರುವಂತ ಫೀಡ್ಬ್ಯಾಕ್ಸ್ ಗಳನ್ನ ಪಡ್ಕೋಬೇಕು. ಇದೆಲ್ಲವನ್ನ ನಾವೇನಂತ ಹೇಳ್ತಾ ಇದೀವಿ? ಪ್ರಜಾಸತ್ತಾತ್ಮಕ ಗುಣ ಅಂತ ಹೇಳ್ತೀವಿ. ನೋಡಮ್ಮ, ಇದು ಕ್ವಶನ್ ಪೇಪರ್. ನಾನು ಇದನ್ನ ನೋಟ್ಸ್ ಮಾಡಿ ನಿಮಗೆ ತಗೊಂಡ್ ಬಂದಿಲ್ಲ, ಬದ್ಲಿಗೆ ಕ್ವಶನ್ ಪೇಪರ್ ಅನ್ನೇ ರೆಡಿ ಇರೋದನ್ನ ತಗೊಂಡ್ ಬಂದಿರೋದ್ರಿಂದ ಸ್ವಲ್ಪ ನೀವು ಮೊಬೈಲ್ ಅನ್ನ ಹಾರಿಜಾಂಟಲ್ ಮೋಡ್ ನಲ್ಲಿ ನೋಡಿ, ಕ್ಲಿಯರ್ ಆಗಿ ಕಾಣಿಸುತ್ತೆ. ವಯಸ್ಕರು ತಮ್ಮ ಅನುಭವಗಳ ಮೂಲಕ ಮಾರ್ಗದರ್ಶನ ಮಾಡಬಹುದು, ಆದರೆ ವಯಸ್ಸಿನ ಹೆಚ್ಚಳದೊಂದಿಗೆ ಅವರ ಕಾರ್ಯಕ್ಷಮತೆಯ ವೇಗ ಕುಂಠಿತಗೊಳ್ಳುವುದನ್ನ ಸೂಚಿಸುವ ವಿಕಾಸದ ಅಂಶ ಯಾವುದು?
ಪ್ರಶ್ನೆ ಅರ್ಥ ಆಯ್ತಾ? ಡಿ ಆಗಲ್ಲಮ್ಮ ಕೀರ್ತಿ ಅವರೇ. ಇಲ್ಲ, ಆಫ್ಟರ್ನೂನ್ ಕ್ಲಾಸ್ ಆಗಿಲ್ಲ. ನಿರಾಶಾವಾದಿತ್ವ ಆಗಲ್ಲಮ್ಮ. ಅವನಿಗೆ ಕೆಲವೊಂದು ಆಸೆ ಆಕಾಂಕ್ಷೆಗಳು ಆಂಬಿಷನ್ಸ್ ಗಳು ಬೇಕು. ಟೀಚರ್ಸ್ ಆದಂತವನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮಕ್ಕಳಿಂದ ಯಾವೆಲ್ಲ ಸಜೆಷನ್ಸ್ ತಗೊಳ್ಬೇಕು, ಫೀಡ್ಬ್ಯಾಕ್ಸ್ ತಗೊಳ್ಬೇಕು, ಜೊತೆಗೆ ಅವ್ರಿಗೆ ಏನ್ ಕ್ರಿಯೆಗಳನ್ನ ಕೊಡ್ಬೇಕು, ಇದೆಲ್ಲವನ್ನ ಮಾಡ್ಬೇಕಾಗತ್ತೆ. ವಾಯ್ಸ್ ಎಕೋ ಬರ್ತಿದೆನಾ? ಸರಿ, ಇವಾಗ ಬರ್ತಿರ್ಬೇಕು, ಮೇ ಬಿ ಚೆಕ್ ಮಾಡ್ತೀನಿ. ಹೌದು, ಇರ್ಲಿ. ಎಸ್, 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ ಬರುತ್ತೆ? ಹಿಂಗೆ ಒಂದ್ ಒಳ್ಳೆ ಕ್ಲಾಸ್ ಹೇಳುವಾಗ ಈ ರೀತಿ ಅಡಚಣೆಗಳು ಬರೋದುಂಟು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಹುಮುಖಿತ್ವ ಅಂತ ಹೇಳ್ತಿದ್ದೀರಾ, ಏನಪ್ಪಾ ಇದು? ವಯಸ್ಕರು ತಮ್ಮ ಅನುಭವಗಳ ಮೂಲಕ ಮಾರ್ಗದರ್ಶನವನ್ನ ಮಾಡ್ತಾರೆ. ಆದ್ರೆ ವಯಸ್ಸಿನ ಹೆಚ್ಚಳದೊಂದಿಗೆ ವಯಸ್ಸು ಅವರಿಗೆ ಆಗ್ತಾ ಆಗ್ತಾ ಹೋದಂಗೆಲ್ಲ ಅವರ ಕಾರ್ಯಕ್ಷಮತೆಯ ವೇಗನೂ ಕೂಡ ಕುಂಠಿತ ಆಗ್ತಾ ಹೋಗುತ್ತೆ ಅಲ್ವಾ? ಅಂದ್ರೆ ಅವರು ವಯಸ್ಸಿದ್ದಾಗ ಮಾಡುವಂತಹ ಕೆಲಸಗಳನ್ನ ವಯಸ್ಸಾದ ಮೇಲೆ ಅವರ ಕಾರ್ಯಕ್ಷಮತೆ ಏನಾಗ್ತಾ ಹೋಗುತ್ತೆ? ಕುಂಠಿತಗೊಳ್ತಾ ಹೋಗುತ್ತೆ. ಇದನ್ನ ಸೂಚಿಸ್ತಕ್ಕಂತ ವಿಕಾಸದ ಅಂಶ ಯಾವುದು ಅಂತ ಕೇಳಿದಾಗ ಆಲ್ಮೋಸ್ಟ್ ನೀವೆಲ್ಲರೂ ಬಹುಮುಖಿತ್ವ ಅಂತ ಹೇಳಿದ್ರೆ, ಹೆಂಗಾಗತ್ತೆ ಬಹುಮುಖಿತ್ವ ಅಂತ? ಚಲನಶೀಲತೆ ಆಗಲ್ವಾ? ಆ ನೋಡೋಣ. ಎಸ್, ಆಪ್ಷನ್ ನಂಬರ್ ಬಿ ಬಹುಮುಖಿತ್ವ ಅಂತ ಹೇಳ್ತೀರಾ. ಹೇಗಮ್ಮ? ಹೇಗ್ ಸಾಧ್ಯ ಇದು? ಒಂದ್ ನಿಮಿಷ, ಸ್ವಲ್ಪ ಸೆಟ್ಟಿಂಗ್ ಮಾಡೋಣ. ಓಕೆ, ಇವಾಗ ವಾಯ್ಸ್ ಪರವಾಗಿಲ್ಲ ಅಂತ ಅನ್ಕೊಳ್ತೀನಿ. ವಾಯ್ಸ್ ಎಕೋ ಬರ್ತಿದೆ ಅಂತ ಹೇಳಿದ್ರಲ್ಲ. ವಯಸ್ಕರು ತಮ್ಮ ಅನುಭವಗಳ ಮೂಲಕ ಮಾರ್ಗದರ್ಶನ ಮಾಡಬಹುದು, ಆದರೆ ವಯಸ್ಸಿನ ಹೆಚ್ಚಳದೊಂದಿಗೆ ಅವರ ಕಾರ್ಯಕ್ಷಮತೆ ವೇಗ ಕುಂಠಿತಗೊಳ್ಳುತ್ತದೆ. ಇದನ್ನ ಸೂಚಿಸ್ತಕ್ಕಂತ ವಿಕಾಸದ ಅಂಶ ಬಂದು ಚಲನಶೀಲತೆ ರೀ. ಚಲನಶೀಲತೆ ಅಂದ್ರೆ ಈಗ ಹುಟ್ಟುವಂತ ಮಗು ಬೆಳವಣಿಗೆಯನ್ನ ಹೊಂದ್ತಾ ಹೋಗುತ್ತೆ, ಸಾಕಷ್ಟು ವಿಕಾಸದ ಅಂಶಗಳನ್ನ ಪರಿವರ್ತನೆಯ ಮೂಲಕ ಅದು ಪಡ್ಕೊಳ್ತಾ ಹೋಗುತ್ತೆ. ಚಲನಶೀಲತೆ ಅನ್ನೋದೇನಪ್ಪಾ ಅಂದ್ರೆ ವಿಕಾಸದ ಒಂದು ಪ್ರಮುಖ ತತ್ವ ಅಲ್ವಾ? ಈಗ ಹುಟ್ಟಿದ ಮಗು ಹುಟ್ಟಿದಾಗೇನೆ ಇರಲ್ಲ, ಅಥವಾ ಬೆಳೆದಂತ ವಯಸ್ಸು ಅದೇ ವಯಸ್ಸು ಇರಲ್ಲ. ವಯಸ್ಸು ಆಗ್ತಾ 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 ಏನಾಗುತ್ತೆ? ಕುಂಠಿತ ಆಗತ್ತೆ, ಅಥವಾ ಸಣ್ಣ ಮಗು ದೊಡ್ಡದಾಗ್ತಾ ಹೋಗುತ್ತೆ. ಹಂಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದಂತ ಉತ್ತರ. ಇರ್ಲಿ, ಪರವಾಗಿಲ್ಲ. 83ನೇ ಪ್ರಶ್ನೆಗೆ ಹೋಗೋಣ. ಕಡಿಮೆ ಎತ್ತರದ ವಂಶವಾಹಿ ಹೊಂದಿರುವಂತ ವ್ಯಕ್ತಿಗೆ ಉತ್ತಮ ಪೌಷ್ಟಿಕಾಂಶದ ಆಹಾರ ಮತ್ತು ಪೂರಕ ವಾತಾವರಣವನ್ನ ಒದಗಿಸಿದ ನಂತರ ಆ ವ್ಯಕ್ತಿಯ ವಿಕಸತೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಈಗ ಕಡಿಮೆ ಎತ್ತರದ ವಂಶವಾಹಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ತಂದೆ ಮಗ ಇರ್ತಾರೆ. ತಂದೆ ಸ್ವಲ್ಪ ಗಿಡ್ಡ ವ್ಯಕ್ತಿ, ಅಂದ್ರೆ ಅವನು ಎತ್ತರವಾಗಿ ಬೆಳೆದಿರಲ್ಲ. ಆದ್ರೆ ಮಗನಿಗೆ ಉತ್ತಮವಾದ ಪೌಷ್ಟಿಕಾಂಶ ಕೊಟ್ಟು ಆಹಾರವನ್ನ ಕೊಟ್ಟು ಅವನಿಗೆ ಬೆಳಿಲಿಕ್ ಬೇಕಾಗಿರುವಂತ ಪೂರಕ ವಾತಾವರಣವನ್ನ ಕೊಟ್ಟಿದ ಮೇಲೆ ಅವನ ವಿಕಾಸ ಹೇಗಿರುತ್ತೆ? ಅಪ್ಪ ಗಿಡ್ಡಕ್ಕಿದ್ದಾರೆ ಅಂತೇಳಿ ಮಗನು ಗಿಡ್ಡಕ್ಕಿರಲಿಕ್ಕಾಗತ್ತಾ? ಎತ್ತರದ ವ್ಯಕ್ತಿ ಆಗ್ತಾನ, ಅಥವಾ ಗಿಡ್ಡ ವ್ಯಕ್ತಿ ಆಗ್ತಾನ, ಅಥವಾ ಸರಾಸರಿಗಿಂತ ಎತ್ತರವಲ್ಲದ ವ್ಯಕ್ತಿ ಆಗ್ತಾನ, ಅಥವಾ ಯಾವುದೇ ಪ್ರಭಾವಕ್ಕೆ ಒಳಗಾಗದೇ ಇರ್ತಕ್ಕಂತ ವ್ಯಕ್ತಿ ಆಗ್ತಾನ? ಯೋಚನೆ ಮಾಡಿ ಆನ್ಸರ್ ಕೊಡಿ. ಅವನಿಗೆ ಉತ್ತಮ ಪೌಷ್ಟಿಕಾಂಶದ ಆಹಾರ, ಒಂದೊಳ್ಳೆ ವಾತಾವರಣ ಕೊಟ್ರು ಕೂಡ ಅವನು ಎತ್ತರ ಆಗಲ್ವಾ? ಎತ್ತರ ಆಗಲ್ವಾ? ಬಹಳ ಆಲೋಚನೆ ಮಾಡ್ಬೇಕು. ಆಗ್ಬಹುದಲ್ವಾ? ನಮ್ಮಲ್ಲಿ ಆ ತರನೂ ಕೂಡ ಒಂದು ವಿಕಾಸದ ತತ್ವ ಇದೆ, ಅದನ್ನ ನೀವು ತಿಳ್ಕೋಬೇಕು. ತುಂಬಾ ಇಂಪಾರ್ಟೆಂಟ್. ಹೇಳಿದೀವಿ ಈಗ ಆಲ್ರೆಡಿ ನಾನು ಅದ್ರ ಬಗ್ಗೆ. ಬಟ್ ಇನ್ನೇ ಎಲ್ಲರೂ ಕೂಡ ಆಪ್ಷನ್ ನಂಬರ್ ಡಿ ಅಂತಲೇ ಹೇಳ್ತಿದ್ದೀರಾ. ನೋಡಿ, ಕೆಲವೊಂದು ವಂಶವಾಹಿನಿಗಳಿಂದ ಬಂದಿರುತ್ತೆ, ಕೆಲವೊಂದು ಉತ್ತಮ ಪರಿಸರದ ಮೂಲಕನೂ ಕೂಡ ಆ ಮಗು ಏನಪ್ಪಾ ಅಂತಂದ್ರೆ ಎಲ್ಲಾ ರೀತಿಯಾದಂತ ಆಹಾರವನ್ನ ಪಡ್ಕೊಂಡು ಆ ಮಗು ಬೆಳಿಬಹುದಾ, ಅಥವಾ ಬೆಳಿಲಿಕ್ ಸಾಧ್ಯನೇ ಇಲ್ವಾ? ಎಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಯಾವುದೇ ಪ್ರಭಾವಕ್ಕೆ ಒಳಗಾಗದ ವ್ಯಕ್ತಿ ಅಂತ ಹೇಳ್ತಿದ್ದೀರಾ. ಇನ್ನ ಕೆಲವೊಬ್ರು ಎತ್ತರದ ವ್ಯಕ್ತಿ ಆಗ್ಬಹುದು ಅಂತ ಹೇಳ್ತಿದ್ದೀರಾ.
ಹೆರಿಡಿಟಿ ಆಗಿದ್ರೆ ಚೇಂಜ್ ಆಗಲ್ಲ ಅಲ್ವಾ ಮೇಡಮ್ ಅಂತ ನವ್ಯಶ್ರೀ ಅವರು ಹೇಳ್ತಾರೆ. ಅದನ್ನ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು. ಈ ತರ ಎಕ್ಸಾಂಪಲ್ಸ್ ಗಳನ್ನ ಎಲ್ಲಾದ್ರೂ ನೋಡಿದೀರಾ ನಿಮ್ ಸುತ್ತಮುತ್ತ? ಈಗ ಫಾರ್ ಎಕ್ಸಾಂಪಲ್ ಇಬ್ರು ತಂದೆ ತಾಯಿಗಳು ಕೂಡ ಚಿಕ್ಕವ್ರು ಇರ್ತಾರೆ. ಚಿಕ್ಕವರು ಅಂತಂದ್ರೆ ಗಿಡ್ಡಕ್ಕೆ ಇರ್ತಾರೆ. ಮಕ್ಳು ಉದ್ದ ಬೆಳಿಬಹುದಾ? ಉದ್ದ ಬೆಳೆಯುವಂತ ಸಾಧ್ಯತೆ ಇರುತ್ತಾ? ಸಾಧ್ಯತೆ ಇರುತ್ತಾ ಇರಲ್ವಾ? ಪ್ರಭಾವಕ್ಕೊಳಗಾಗ್ತಾರ್ರಿ. ಎತ್ತರದ ವ್ಯಕ್ತಿ ಆಗಬಹುದು. ಅವನಿಗೆ ಪೂರಕ ವಾತಾವರಣವನ್ನ ಒಂದೊಳ್ಳೆ ಉತ್ತಮ ಪೌಷ್ಟಿಕಾಂಶದ ಆಹಾರವನ್ನ ಕೊಟ್ಟಾಗ ಆ ಮಗು ವಿಕಾಸವನ್ನ ಹೊಂದಬಹುದಲ್ಲ. ಈಗ ಫಾರ್ ಎಕ್ಸಾಂಪಲ್ ವಿಕಾಸ ಆಗ್ಲಿಕ್ಕೆ ಏನೆಲ್ಲ ಬೇಕು? ಅನುವಂಶೀಯತೆ ಮತ್ತು ಪರಿಸರ, ಇವೆರಡರ ಸಮ್ಮಿಲನ ಬೇಕಾಗತ್ತೆ. ಇವೆರಡರ ಸಮ್ಮಿಲನ ಬೇಕಾಗತ್ತೆ. ಕಡಿಮೆ ಎತ್ತರದ ವಂಶವಾಹಿ ಹೊಂದಿರುವಂತಹ ವ್ಯಕ್ತಿಗೆ ಉತ್ತಮ ಪೌಷ್ಟಿಕಾಂಶ, ಆಹಾರ, ಪೂರಕ ವಾತಾವರಣವನ್ನ ಕೊಟ್ಟಾಗ ಆ ವ್ಯಕ್ತಿ ಎತ್ರನೂ ಬೆಳಿಬಹುದು ಅಥವಾ ಎತ್ತರ ಬೆಳಿಲಾರ್ದಕ್ಕೂ ಇರಬಹುದು. ಹಂಗಾಗಿ ನಾವಿಲ್ಲಿ ಯಾವುದೇ ಪ್ರಭಾವಕ್ಕೆ ಒಳಗಾಗದ ವ್ಯಕ್ತಿ ಅಂತ ಹೇಳಿ ಹೇಳಕ್ಕಾಗಲ್ಲ. ಆಗ್ಬಹುದು. ಎಷ್ಟೋ ಸುತ್ತಮುತ್ತ ನೀವು ನೋಡಿರ್ತೀರ. ಈಗ ತೆಳ್ಳಗ್ ತಂದೆ ತಾಯಿ ಇರ್ತಾರೆ, ಮಕ್ಳು ತೆಳ್ಳಿಗೆ ಇರ್ತಾರ? ಯಾಕಿರಲ್ಲ ಹೇಳ್ರಿ? ಅವ್ರ ಸುತ್ತಮುತ್ತ ಊಟ ಇರುತ್ತೆ, ಪೌಷ್ಟಿಕ ಆಹಾರ ಇರುತ್ತೆ, ಅದನ್ನೆಲ್ಲ ಪಡ್ಕೊಂಡು ದಪ್ಪ ಆಗಿರ್ತಾರೆ. ಈಗಿನ ಮಕ್ಳು ನೋಡಿರಲ್ಲ, ನಮ್ಮನೇಲಿ ನಾವ್ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ 5.2 ಇಷ್ಟಿದೀವಿ. ಆದ್ರೆ ನನ್ನ ಚಿಕ್ಕ ಮಗಳು ನಮ್ಗಿಂತ ಹೈಟ್ ಅಲ್ಲಿ ಬರ್ತಾಳೆ. ಹಾಗಂತ ಹೇಳಿ ಅವಳು 5.2ನೇ ಇರ್ಬೇಕು ಅಂತಿದ್ದೇನಾ? ಅವಳಿಗೆ ಬೇಕಾಗಿರುವಂತ ವಾತಾವರಣ ಸಿಕ್ಕಿದೆ, ಪೌಷ್ಟಿಕ ಆಹಾರ ಸಿಕ್ಕಿರ್ಬೋದು, ಹಾಗಾಗಿ ಎತ್ತರವಾಗಿ ಬೆಳಿಬಹುದು. ಓಕೆ, ಆಮೇಲೆ ನಾವು ಇಲ್ಲ ಅಂತ ಹೇಳಕ್ ಆಗಲ್ಲ. ಬೇಕಾದ್ರೆ ಓದ್ಕೊಳ್ಳಿ ನೀವು. ಈಗ ನಾವಿಬ್ರು ತುಂಬಾ ಟ್ಯಾಲೆಂಟೆಡ್ ಇದೀವಿ ತಂದೆ ತಾಯಿಗಳು ಅಂದ ತಕ್ಷಣ ಮಕ್ಳು ಟ್ಯಾಲೆಂಟೆಡ್ ಆಗಿ ಹುಟ್ಟಬೇಕು ಅಂತ ಏನಿಲ್ಲ. ಇಲ್ಲ ಅಲ್ವಾ? ಅಥವಾ ಇಬ್ರು ಟ್ಯಾಲೆಂಟೆಡ್ ಇದಾರೆ ಅಂತಂದ್ರೆ ಮಗುನು ಕೂಡ ಟ್ಯಾಲೆಂಟೆಡ್ ಆಗಿ ಹುಟ್ಟಬಹುದು. ಕೆಲವೊಂದ್ಸಲ ಈ ರೀತಿನೂ ಆಗುತ್ತೆ, ಕೆಲವೊಂದ್ಸಲ ಆ ರೀತಿನೂ ಕೂಡ ಪ್ರಾಡಕ್ಟ್ ಬರುವಂತ ಸಾಧ್ಯತೆ ಇರ್ತದೆ. ಓಕೆ, ಇರ್ಲಿ. ನೆಕ್ಸ್ಟ್ ಹೋಗೋಣ. ಶಿಶುವಿನ ದೈಹಿಕ ವಯಸ್ಸನ್ನ ಲೆಕ್ಕಿಸಲು ಅಗತ್ಯವಿರುವಂತ ಅಂಶ ಯಾವುದು? ಬಹಳ ಸಿಂಪಲ್ ಆದಂತ ಕ್ವಶನ್, ಫ್ರೀ ಹಿಟ್ ಕ್ವಶನ್ ಅಂತ ಹೇಳ್ತೀವಲ್ಲ ಅದು. ಶಿಶುವಿನ ದೈಹಿಕ ವಯಸ್ಸನ್ನ ಲೆಕ್ಕಿಸಲು ಅಗತ್ಯವಿರುವಂತ ಅಂಶ ಯಾವುದು? ಎಸ್, ಅಫ್ಕೋರ್ಸ್ ನಮ್ಮನೇಲೂ ಕೂಡ ಇದೆ, ಅದಕ್ಕೆ ನಾನು ಹೇಳಿದ್ದದಕ್ಕೆ. ಎಸ್, ನೆಕ್ಸ್ಟ್ ಹೋಗೋಣ. ಪ್ರಸವ ಪೂರ್ವ ಅವಧಿ ಮಾತ್ರ, ಪ್ರಸವೋತ್ತರ ಅವಧಿ ಮಾತ್ರ, ಎರಡೂ ಅವಧಿಗಳು, ಎರಡೂ ಅವಧಿಗಳನ್ನ ಪರಿಗಣಿಸುವಂತಿಲ್ಲ ಅಂತ ಇದೆ. ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ ಇದು. ನಾವಿಲ್ಲಿ ಮಾನಸಿಕ ವಯಸ್ಸನ್ನ ಕೌಂಟ್ ಮಾಡ್ತಿಲ್ಲ, ಬದ್ಲಿಗೆ ದೈಹಿಕ ವಯಸ್ಸು, ಕ್ರೋನೋಲಾಜಿಕಲ್ ಏಜ್ ಅನ್ನ ಮಾತ್ರ ಕನ್ಸಿಡರೇಷನ್ ಮಾಡ್ತಾ ಇರೋದ್ರಿಂದ ಆಪ್ಷನ್ ನಂಬರ್ 2 ಸರಿಯಾದಂತ ಉತ್ತರ. ಪ್ರಸವೋತ್ತರ ಅಂತಂದ್ರೆ ಮಗು ಹೊರಗಡೆ ಬಂದ ತಕ್ಷಣ, ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬಂದ ತಕ್ಷಣ, ನವಜಾತ ಶಿಶು, ಶೈಶಾವಸ್ಥೆ, ಅದಾದ್ಮೇಲೆ ಬಾಲ್ಯಾವಸ್ಥೆ, ಅದಾದ್ಮೇಲೆ ತಾರುಣ್ಯಾವಸ್ಥೆ, ಮಧ್ಯ ವಯಸ್ಕಾವಸ್ಥೆ, ಈ ರೀತಿ ಆ ವಯಸ್ಸಿನ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ನಾವು ಲೆಕ್ಕ ಮಾಡ್ತೀವ ಮಾಡಲ್ವಾ? ಸೊ ಹಂಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಈಗ ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ ಮಾತ್ರ ಲೆಕ್ಕ ಹಾಕ್ತಿವಾ? 1 ತಿಂಗಳು, 2 ತಿಂಗಳು, 3 ತಿಂಗಳು ಅಂತ ಲೆಕ್ಕ ಹಾಕ್ಬೋದು. ಆದ್ರೆ ದೈಹಿಕವಾಗಿ ಮಗು ನಮ್ ಕಣ್ಣಿಗೆ ಕಾಣಿಸದೇ ಇಲ್ಲ. ಸೊ ಅದು ಆಂತರಿಕವಾಗಿ ಆಗ್ತಕ್ಕಂತಹ ವಿಕಾಸ. ಎಸ್, ಇವೆರಡರ ನಡುವೆ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಈ ಕ್ವೆಶನ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು, ಆನ್ಸರ್ ಕೊಡ್ಲೇಬೇಕು. ಎಸ್, ಸ್ವಲ್ಪ ಇಲ್ಲಿ ನಿಮಗೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ, ನೋಡೋಣ. ಕಾಣಿಸುತ್ತಲ್ವಾ? 85ನೇ ಪ್ರಶ್ನೆ. ನವಜಾತ ಶಿಶು ಅಳುವಾಗ ಅದರ ಇಡೀ ದೇಹವು ಚಲನಶೀಲವಾಗುತ್ತದೆ. ಆದರೆ ಆ ಶಿಶು ಬೆಳೆದಂತೆ ಅಳುವ ಕ್ರಿಯೆಯು ಕೇವಲ ಧ್ವನಿ ಪೆಟ್ಟಿಗೆ, ಮುಖಭಾವ ಮತ್ತು ಕಣ್ಣುಗಳಿಗೆ ಸೀಮಿತವಾಗುತ್ತದೆ. ಹಾಗಾದ್ರೆ ಈ ವಿಕಾಸದಲ್ಲಿ ಗಮನಿಸಬಹುದಾದಂತ ತತ್ವ ಯಾವುದು? ನಿರಂತರತೆಯ ತತ್ವನ, ಸಮಗ್ರತೆಯ ತತ್ವನ, ಸುರುಳಿಯಿಂದ ನೇರ ಮುಖ ವಿಕಸಿತ ತತ್ವನ, ಅಥವಾ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗಿನ ತತ್ವನ? ಆನ್ಸರ್ ಬರ್ಲಿ. 85ನೇ ಪ್ರಶ್ನೆ. ಬರ್ಲಿ ಬರ್ಲಿ, ಬೇಗ ಬೇಗ ಬರ್ಲಿ ಆನ್ಸರ್. ಯೋಚನೆ ಮಾಡಿ.
ಓಕೆ, ಬಹಳಷ್ಟು ವಿದ್ಯಾರ್ಥಿಗಳು ಆಪ್ಷನ್ ನಂಬರ್ ಡಿ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್, ವೆರಿ ಗುಡ್, ಬ್ಯೂಟಿಫುಲ್ ಆನ್ಸರ್. ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗಿನ ತತ್ವ. ಮಗು ಚಿಕ್ಕದಿದ್ದಾಗ ಒಂದು ಅಳುವಂತ ಪ್ರಕ್ರಿಯೆ ಏನಾಗುತ್ತೆ, ತನ್ನ ಕೈ ಕಾಲು ಎಲ್ಲ ತನ್ನಲ್ಲಿ ಇರ್ತಕ್ಕಂತ ಬಾಡಿ ಒಂದು ಏನಂತ ಹೇಳ್ತೀವಿ ಅಂಗಾಂಗಗಳನ್ನ ಎಲ್ಲ ಬಳಸ್ಕೊಂಡು ಅಳುತ್ತೆ. ನೀವು ನೋಡಿರ್ಬೋದು, ಮೇ ಬಿ ಚಿಕ್ಕ ಮಕ್ಳು ಇದಾರೆ ಅಂತಂದ್ರೆ ಗೊತ್ತಾಗತ್ತೆ. ಆದ್ರೆ ಆ ಮಗು ಬೆಳಿತಾ 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 ಅದು ಗೊತ್ತಾಗಲ್ಲ, ನಾನು ಇದೇ ಬಳಸ್ಬೇಕು ಅದೇ ಬಳಸ್ಬೇಕು ಅಂತ ಸಹಜವಾಗಿ ಬರ್ತಾ ಹೋಗುತ್ತೆ. ಅಳೋದನ್ನ ಧ್ವನಿ ಪೆಟ್ಟಿಗೆ ಮೂಲಕ ಅಳುತ್ತೆ, ತನ್ನ ಮುಖಭಾವಗಳಲ್ಲಿ ಎಕ್ಸ್ಪ್ರೆಷನ್ಸ್ ತೋರಿಸುತ್ತೆ, ಕಣ್ಣುಗಳ ಮೂಲಕ ನೀರ್ ಬರುತ್ತೆ. ಇವಿಷ್ಟು ಅಂಗಾಂಗಗಳು ಮಾತ್ರ ಅಳೋ ಒಂದು ಪ್ರಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಸೊ ಹಂಗಾದ್ರೆ ವಿಕಾಸ ಅನ್ನೋದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಎಡೆಗೆ ಬರ್ತಕ್ಕಂಥ ತತ್ವ ಅಲ್ವಾ. ಮಗು ಚಿಕ್ಕದಿದ್ದಾಗ ಎರಡೂ ಕೈಗಳನ್ನ ಎಲ್ಲಾ ಕೆಲ್ಸಕ್ಕೂ ಬಳಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇದು ಎಡಗೈ ಇದು ಬಲ್ಗೈ ಅಂತ ಮಕ್ಳಿಗಿನ್ನು ಅವಾಗ ಗೊತ್ತಿರಲ್ಲ. ಎರಡೂ ಕೈಯನ್ನ ಉಣ್ಣೋದಕ್ಕೂ ತೊಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡುತ್ತೆ. ಆದ್ರೆ ಬೆಳಿತಾ ಬೆಳಿತಾ ಯಾವ ಕೈಯನ್ನ ಯಾವ ಕೆಲಸಕ್ಕೆ ಬಳಸ್ಬೇಕು ಅನ್ನೋ ಒಂದು ಜ್ಞಾನ ಬರುತ್ತಲ್ವಾ, ಅದು ಕೂಡ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಎಡೆಗೆ ಸಾಕ್ತಕ್ಕಂಥ ತತ್ವ. ಸರಿ, ನೆಕ್ಸ್ಟ್ ಹೋಗೋಣ. ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಕಡೆಗೆ ಸಾಗುವಂತ ತತ್ವ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ಅರಿಸ್ಟಾಟಲ್ ರವರ ಪ್ರಕಾರ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ. ಹಾಗಾದ್ರೆ ಈ ಉಲ್ಲೇಖದ ಸಂಬಂಧ, ಯಾವ ಒಂದು ಸಂಬಂಧದಿಂದ ಈ ಉಲ್ಲೇಖವನ್ನ ಕೊಡಲಾಗಿದೆ? ಪ್ರಶ್ನೆ ಅರ್ಥ ಮಾಡ್ಕೊಂಡ್ರ? ವ್ಯಕ್ತಿಯ ಮಾನಸಿಕ ವಿಕಾಸ, ವ್ಯಕ್ತಿಯ ನೈತಿಕ ವಿಕಾಸ, ವ್ಯಕ್ತಿಯ ದೈಹಿಕ ವಿಕಾಸ, ವ್ಯಕ್ತಿಯ ಸಾಮಾಜಿಕ ವಿಕಾಸ. ಬರ್ಲಿ ಆನ್ಸರ್, ಯೋಚನೆ ಮಾಡಿ ಆನ್ಸರ್ ಕೊಡ್ಬೇಕು ಇದಕ್ಕೆ. ನನಗೆ ಗೊತ್ತು ನೀವೆಲ್ಲ ಯಾವ ಉತ್ತರ ಕೊಡ್ತಿದ್ದೀರಾ ಅಂತ. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಅಂತ ಹೇಳಿ ಯಾವ ಸಂಬಂಧ ಈ ಉಲ್ಲೇಖವನ್ನ ಕೊಡ್ಲಾಗಿದೆ ಅಕಾರ್ಡಿಂಗ್ ಟು ಅರಿಸ್ಟಾಟಲ್? ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು. ಸಾಕ್ರಟಿಸ್ ಪ್ರಕಾರ, ಸಾಕ್ರಟಿಸ್ ಕೂಡ ಒಬ್ಬ ತತ್ವಜ್ಞಾನಿ, ನಿಮ್ಗೆಲ್ಲ ಗೊತ್ತಿರ್ಬೋದು. ಪ್ರಶ್ನೋತ್ತರ ಪದ್ಧತಿಯನ್ನ ಸಾಕ್ರಟಿಸ್ ಪದ್ಧತಿ ಅಂತೇಳಿ ಕರಿತೀವಿ. ಸಾಕ್ರಟಿಸ್ ರವರ ಪ್ರಕಾರ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಅಂತ ಹೇಳ್ತಾರೆ. ಅವ್ರು ಯಾವ ಒಂದು ಸಂಬಂಧವಾಗಿ ಆ ಒಂದು ಮಾತನ್ನ ಹೇಳ್ತಾರೆ? ನೀವ್ ಹೇಳಿರೋ ಉತ್ತರ ಸರಿ ಇದೆ, ನಾನು ಒಪ್ಕೊಳ್ತೀನಿ. ನೀವ್ ಹೇಳಿರೋ ಅಂತ ಉತ್ತರ ವ್ಯಕ್ತಿಯ ದೈಹಿಕ ವಿಕಾಸ ಸರಿ ಇದೆ. ಅರ್ಥ ಆಯ್ತಾ? ವ್ಯಕ್ತಿಯ ದೈಹಿಕ ವಿಕಾಸ ಅಂತ ಏನ್ ಹೇಳ್ತಾ ಇದ್ದೀರಾ ಸರಿ ಇದೆ. ಆದ್ರೆ ಸಾಕ್ರಟಿಸ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅವ್ರ ಪ್ರಕಾರನು ಕೂಡ ಇದೇ ಮಾತನ್ನ ಹೇಳ್ತಾರೆ, ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಅಂತ ಹೇಳ್ತಾರೆ. ಈ ಹೇಳಿಕೆಯ ಪರಿಪೂರ್ಣ ಅರ್ಥ ಏನಪ್ಪಾ ಅಂತಂದ್ರೆ, ವಿಕಾಸದಲ್ಲಾಗ್ತಕ್ಕಂಥ ಪರಿಪೂರ್ಣ ವಿಕಾಸ. ಫಾರ್ ಎಕ್ಸಾಂಪಲ್, ಅದು ಮಾನಸಿಕ ವಿಕಾಸ ಆಗಿರ್ಬೋದು, ನೈತಿಕ ವಿಕಾಸ, ಸಾಮಾಜಿಕ ವಿಕಾಸ, ದೈಹಿಕ ವಿಕಾಸ, ಎಲ್ಲವನ್ನ ಒಳಗೊಂಡಂತಹ ವಿಕಾಸದ ಅಂಶಗಳು ಬೆಳಿತಾ ಹೋದಂಗೆಲ್ಲ ಸದೃಢ ದೇಹ ಸದೃಢ ಮನಸ್ಸನ್ನ ಪಡ್ಕೊಳ್ಳುತ್ತೆ ಅಂತ ಸಾಕ್ರಟಿಸ್ ರವರ ಪ್ರಕಾರ ಹೇಳ್ತಾರೆ. ನಾಳೆ ದಿನ ನಿಮ್ಗೆ ಅರಿಸ್ಟಾಟಲ್ ಬಿಟ್ಟು ಸಾಕ್ರಟಿಸ್ ಕೇಳಿದ್ರು ಅಂದ್ರೆ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ? ಸಾಕ್ರಟಿಸ್ ಕೇಳಿದಾಗೂ ಇದೇ ಹೇಳೋದು, ಅರಿಸ್ಟಾಟಲ್ ಅವರು ಕೇಳಿದಾಗ ಇದೇ ಹೇಳ್ಬಾರ್ದು. ಸಾಕ್ರಟಿಸ್ ಅವರು ಸಂಪೂರ್ಣ ವಿಕಾಸದ ಬಗ್ಗೆ ಮಾತಾಡಿದ್ರೆ, ಅರಿಸ್ಟಾಟಲ್ ಅವರು ದೈಹಿಕ ವಿಕಾಸದ ಬಗ್ಗೆ ಹೇಳ್ತಾರೆ. ಸರಿ, ನೆಕ್ಸ್ಟ್ ಹೋಗೋಣ. ಈಗ ಒಂದು ಪ್ರತಿಪಾದನೆ ಇದೆ, ಮತ್ತೆ ಹೇಳಿಕೆಗಳು ಕೂಡ ಇದೆ. ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಟೈಮ್ ಕೊಡ್ತೀನಿ, ಟೇಕ್ ಯುವರ್ ಓನ್ ಟೈಮ್. ಪ್ರತಿಪಾದನೆ ಇದೆ. ಪ್ರತಿಪಾದನೆ ಏನ್ ಹೇಳುತ್ತೆ ನೋಡೋಣ. ಮಗುವು ತನ್ನ ಕಡೆಗೆ ಬರುತ್ತಿರುವ ಗೂಳಿಯನ್ನ ಕಂಡು ಆ ಸನ್ನಿವೇಶದಿಂದ ಓಡಿ ಹೋಗುವ ವರ್ತನೆಯನ್ನ ತೋರ್ಪಡಿಸುತ್ತದೆ. ಆಬ್ವಿಯಸ್ಲಿ ಸಾಮಾನ್ಯವಾಗಿ ಎಲ್ಲಾ ಮಕ್ಳು ಈ ರೀತಿ ಮಾಡ್ತಿರ್ತಾರೆ ಅಲ್ವೇ? ನೋಡಿ, ಏನ್ ಹೇಳ್ತಾ ಇದೆ, ಮಗುವು ಮೊದಲು ಗೂಳಿಯ ಚಲನೆಯನ್ನ ಗ್ರಹಿಸಿ ಅದು ಭಯದ ಭಾವನೆಯನ್ನ ಅನುಭವಿಸಿ ನಂತರ ಓಡಿ ಹೋಗುವಂತ ಪ್ರತಿಕ್ರಿಯೆಯನ್ನ ತೋರ್ಪಡಿಸುತ್ತದೆ. ಮಗುವಿನ ನಡವಳಿಕೆಯಲ್ಲಿ ಅಗತ್ಯವಾದ ಭಾವನಾತ್ಮಕ ಕಲಿಕಾ ಅಂಶವನ್ನ ಶಾಲೆಗಳಲ್ಲಿ ಹೆಚ್ಚಾಗಿ ನಿರ್ಲಕ್ಷಿಸಲಾಗುತ್ತದೆ ಅಂತ ಇದೆ. 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ 3 ಹೇಳಿಕೆಗೆ ಸಂಬಂಧಪಟ್ಟಂತೆ ಕೆಳಗಡೆ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ನೋಡಿ ಯಾವ್ದು ಆನ್ಸರ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಪ್ರಶ್ನೆ ಸಂಖ್ಯೆ ಹಾಕ್ಬೇಕಪ್ಪ ನೀವೆಲ್ಲ. ಪ್ರಶ್ನೆ ಎಷ್ಟಿದು? 80?
86 87ನೇ ಪ್ರಶ್ನೆ ಇದು ಆಕ್ಚುಲಿ. 87th ಕ್ವೆಶ್ಚನ್. ಆನ್ಸರ್ ಬರ್ಲಿ. ನಿಧಾನಕ್ಕೆ ಯೋಚನೆ ಮಾಡಿ ಓದ್ಕೊಳ್ಳಿ. ಫಸ್ಟ್ ಆಪ್ಷನ್ ಏನ್ ಹೇಳುತ್ತೆ, 2 ಎ ಮತ್ತು ಆರ್ ಹೇಳಿಕೆಗಳು ಸರಿಯಾಗಿದ್ದು ಆರ್ ಹೇಳಿಕೆಯು ಎ ಹೇಳಿಕೆಗೆ ಸೂಕ್ತ ವಿವರಣೆಯನ್ನ ನೀಡುತ್ತದೆ. 2 ಎ ಮತ್ತು ಆರ್ ಹೇಳಿಕೆಗಳು ಸರಿಯಾಗಿದೆ. ಆರ್ ಹೇಳಿಕೆಯು ಎ ಹೇಳಿಕೆಗೆ ಸೂಕ್ತ ವಿವರಣೆ ನೀಡುವುದಿಲ್ಲ. ಹಾಗೇನೆ 3ನೇ ಆಪ್ಷನ್ ಬಂದು ಎಯು ಸರಿಯಾದ ಹೇಳಿಕೆ, ಆರ್ ಹೇಳಿಕೆ ತಪ್ಪಾದಂತ ಹೇಳಿಕೆ ಅಂತ ಇದೆ. ಎ ತಪ್ಪಾದ ಹೇಳಿಕೆ, ಆರ್ ಹೇಳಿಕೆ ಸರಿಯಾದಂತ ಹೇಳಿಕೆ ಅಂತ ಇದೆ. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಗೈಸ್? ಹಂಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಪೇ ಮಾಡೋ ಅವಶ್ಯಕತೆ ಬೀಳಲ್ಲ. ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಡೈಲಿ ನಿಮ್ಗೆ ಈ ರೀತಿ ಸೈಕಾಲಜಿ ಕ್ಲಾಸ್, ಇಂಗ್ಲಿಷ್ ಕ್ಲಾಸ್, ಸೈನ್ಸ್ ಮತ್ತೆ ಮ್ಯಾಥ್ಸ್ ಕ್ಲಾಸಸ್ ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ. ಸರಿಯಾದ ಉತ್ತರನ ಎ. ಈಗ ನಾವು ಮಕ್ಕಳಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮಗುವಿನ ನಡವಳಿಕೆಯಲ್ಲಿ ಅಗತ್ಯವಾದಂತ ಭಾವನಾತ್ಮಕ ಕಲಿಕಾ ಅಂಶವನ್ನ ಶಾಲೆಗಳಲ್ಲಿ ಹೆಚ್ಚಾಗಿ ನಿರ್ಲಕ್ಷಿಸಲಾಗುತ್ತದೆ ಅಂತ ಇದೆ. ನಿರ್ಲಕ್ಷಣೆ ಮಾಡಲ್ಲ. ಯಾವುದೇ ಶಾಲೆಗಳಾಗಿರ್ಬಹುದು, ಅಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ನಾವು ಬೇಕಾದಂತಹ ಪೂರಕ ವಾತಾವರಣವನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಇದೆ. ಮಕ್ಕಳ ಮಾನಸಿಕ ಒಂದು ಸ್ಥಿಮಿತವನ್ನ ನಾವು ಕಂಡುಕೊಳ್ಬೇಕು ಅನ್ನೋದು ಕೂಡ ಇದೆ. ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಏನ್ ಬರುತ್ತೆ, ಎ ಮತ್ತೆ ಆರ್ ಹೇಳಿಕೆ ಎರಡೂ ಕೂಡ ಸರಿಯಾಗಿದೆ. ಆದ್ರೆ ಆರ್ ಹೇಳಿಕೆಯು ಎ ಹೇಳಿಕೆಗೆ ಸೂಕ್ತ ವಿವರಣೆಯನ್ನ ಕೊಡುವುದಿಲ್ಲ ಅಂತ ಹೇಳಿ ಆಪ್ಷನ್ ನಂಬರ್ 2 ಅನ್ನ ಸರಿ ಅಂತ ಹೇಳ್ಬೋದು ಅಲ್ವಾ? ಎಸ್, ವೆರಿ ಗುಡ್, ಪರವಾಗಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 88ನೇ ಪ್ರಶ್ನೆ ಹೀಗಿದೆ. ಸಾಮಾನ್ಯವಾಗಿ ಶಾಲಾ ಪೂರ್ವ ಹಂತದ ಮಗು ತನ್ನ ಆಡುವ ಕೂಟದೊಂದಿಗೆ ಹೆಚ್ಚು ಸಹಾನುಭೂತಿಯನ್ನ ಹೊಂದಿರುತ್ತದೆ. ಒಮ್ಮೊಮ್ಮೆ ತ್ವರಿತವಾಗಿ ಸ್ವಾರ್ಥ ಅಥವಾ ಅಹಂ ಕೇಂದ್ರಿತ ವರ್ತನೆಗೆ ತಿರುಗುತ್ತದೆ. ಹಾಗಾದ್ರೆ ಮಗುವಿನ ಈ ಪರಿಸ್ಥಿತಿಗೆ ಏನ್ ಕಾರಣ ಇರಬಹುದು? ಆಟವು ಸಾಮಾನ್ಯ ಗುರಿಯನ್ನ ಹೊಂದಿರುವಾಗ ಉಂಟಾಗುತ್ತದೆ. ಆಡುವ ಕೂಟದ ಸದಸ್ಯರು ವಿಭಿನ್ನ ಹಿನ್ನೆಲೆಯಿಂದ ಬಂದಿರಬಹುದು. ಆಟದ ಕೂಟದ ಸದಸ್ಯರ ಗುರಿ ಆಧಾರಿತ ಚಟುವಟಿಕೆಗಳು ಮಗುವಿನ ಸ್ವಂತ ಗುರಿಯ ಪ್ರಯತ್ನಕ್ಕೆ ಅಡ್ಡಿಪಡಿಸಿರಬಹುದು. ಕೂಟದ ಸದಸ್ಯರ ಸಾಮಾನ್ಯ ಗುರಿಯನ್ನ ಹೊಂದಿರುವಾಗ ಉಂಟಾಗಬಹುದು ಅಂತ ಇದೆ. ಪ್ರಶ್ನೆ ಅರ್ಥ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಶಾಲಾ ಪೂರ್ವ ಹಂತ ಅಂದ್ರೆ ಮೋಸ್ಟ್ ಪ್ರೊಬಾಬಿಲಿ ಆ ಮಕ್ಳು 2 ವರ್ಷನೋ 3 ವರ್ಷನೋ ಇರುತ್ತೆ. ಆ ಮಕ್ಳು ಆಡುವಂತ ಸಂದರ್ಭದಲ್ಲಿ ಎಲ್ಲಾ ಫ್ರೆಂಡ್ಸ್ ಜೊತೆಗೆ ಬಹಳಷ್ಟು ಒಂದ್ ರೀತಿ ಪೇಷನ್ಸ್ ತೋರಿಸುತ್ತೆ, ಸಹಾನುಭೂತಿಯನ್ನ ಹೊಂದಿರುತ್ತೆ. ಒಂದೊಂದ್ಸಲ ತ್ವರಿತವಾಗಿ ಸ್ವಾರ್ಥ ಬಂದ್ಬಿಡುತ್ತೆ, ಅಹಂ ಕೇಂದ್ರಿತ ವರ್ತನೆಗೆ ತಿರುಗ್ಬಿಡುತ್ತೆ. ಯಾವ್ದೇ ವಸ್ತುನ ಬೇರೆಯವ್ರಿಗೆ ಕೊಡಕ್ ಇಷ್ಟಪಡಲ್ಲ, ಅದನ್ನ ಕಸ್ಕೊಳ್ಳೋ ಅಂತದ್ದು. ಶಾಲಾ ಪೂರ್ವ ಹಂತ ಅಂದ್ರೆ ನಿಮಗೆ ಗೊತ್ತಾಗತ್ತಲ್ವಾ? ಸೊ ಯಾಕೆ ಈ ರೀತಿ ಉಂಟಾಗತ್ತಪ್ಪ ಅಂತಂದ್ರೆ, ಆಟದ ಕೂಟದ ಸದಸ್ಯರ ಗುರಿ ಆಧಾರಿತ ಚಟುವಟಿಕೆಗಳು ಮಗುವಿನ ಸ್ವಂತ ಗುರಿಯ ಪ್ರಯತ್ನಕ್ಕೆ ಅಡ್ಡಿಪಡಿಸಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನನ್ನದೊಂದು ಕಾರ್ ಇದೆ, ಕಾರ್ ಜೊತೆ ನಾನು ಆಟ ಆಡ್ತಾ ಇದ್ದೀನಿ ಅಂತಂದ್ರೆ ಆ ಕಾರನ್ನ ಬೇರೊಂದು ಮಗು ಅಂದ್ರೆ ತನ್ನ ಗುಂಪಿನಲ್ಲಿರುವಂತ ಬೇರೊಂದು ಮಗು ಕಸ್ಕೊಳ್ತಪ್ಪ ಅಂತಂದಾಗ ಆ ಮಗುವಿಗೆ ಏನಾಗತ್ತೆ, ಕಿರಿಕಿರಿ ಉಂಟಾಗತ್ತೆ. ನಾನ್ ಆಡ್ತಾ ಇದ್ದೆ, ನನ್ನದು ತಗೊಳೋದಕ್ಕೆ ಅವನಿಗೆ ಎಷ್ಟು ಧೈರ್ಯ, ಅಹಂ ಭಾವ ಬಂದ್ಬಿಡತ್ತೆ, ಈಗೋ ಕ್ರಿಯೇಟ್ ಆಗತ್ತೆ. ಸೊ ಆ ಮಗುವಿಗೆ ಏನಪ್ಪಾ ಅಂದ್ರೆ ಆ ಹಂತದಲ್ಲಿ ಸುಖಾನ್ವೇಷಣೆ ಇರೋದ್ರಿಂದ ತಾನ್ ಬಯಸುತ್ತಿಲ್ಲ ಬೇಕು ಅಂತ ಅನ್ಸುತ್ತೆ. ಅದು ಗ್ರೂಪ್ ನಲ್ಲಿ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಕೂಡ ಆಗಿರ್ಬೋದು. ಹಂಗಾಗಿ ತನ್ನ ಸ್ವಂತ ಗುರಿಗೆ ಏನಾದ್ರೂ ಅಡ್ಡಿ ಆದಂತ ಸಂದರ್ಭದಲ್ಲಿ ಈ ರೀತಿ ಮಗು ವರ್ತನೆಗೆ ಒಳಗಾಗತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದ್ರಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಾರ್ದಂಗೆ ಎಷ್ಟೋ ವಿದ್ಯಾರ್ಥಿಗಳು ಬಂದ್ರು, ಎಂಟ್ರಿ ಎಕ್ಸಿಟ್ ಕೂಡ ಕೊಟ್ರು. ಬಟ್ ನಾನ್ ಹೇಳ್ತೀನಿ, ಇರೋಂತ ವಿದ್ಯಾರ್ಥಿಗಳು ಏನಿದಾರೆ ಈಗ ಕಂಪ್ಲೀಟ್ ಆಗಿ ಕ್ಲಾಸ್ ಕೇಳಿ. ಈ ತರ ಕ್ವಶನ್ಸ್ ಗಳು ನಿಮಗೆ ಬೇಕು ಅಂದ್ರೂ ಎಲ್ಲೂ ಸಿಗೋದಿಲ್ಲ. ಒಂಥರ ಟಫ್ ಕ್ವಶನ್ಸ್ ಗಳು, ಟಾಸ್ಕಿಂಗ್ ಕ್ವಶನ್ಸ್ ಗಳಂತಾನೆ ಹೇಳ್ಬೋದು. ಅಟೆಂಡ್ ಮಾಡಿ, ತಪ್ಪಾಗ್ಲಿ ಸರಿಯಾಗ್ಲಿ ಅದ್ರಲ್ಲಿ ಯಾರು ನಿಮ್ಗೆ ಇಲ್ಲಿ ಬಯೋರಿಲ್ಲ, ಹೊಡೆಯೋರಿಲ್ಲ, ಅನ್ನೋರಿಲ್ಲ, ಆಡೋರಿಲ್ಲ. ನಿಮ್ದೇ ರಾಜ್ಯಭಾರ ಆಗಿರೋದ್ರಿಂದ ಪ್ರಯತ್ನ, ಪ್ರಮಾದ ಎರಡನ್ನೂ ಕೂಡ ನಾವಿಲ್ಲಿ ಕಂಡ್ಕೊಳ್ಬೇಕು. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 89th ಕ್ವೆಶನ್.
ದೃಕ್ ಪ್ರಚೋದಕಗಳನ್ನ ಬಳಸದೆ ಕೇವಲ ಮೌಖಿಕವಾಗಿ ಸಮಸ್ಯೆಗಳನ್ನ ಮಗುವಿನ ಮುಂದೆ ಪ್ರಸ್ತುತಪಡಿಸಿದ್ರೆ ಆ ಮಗು ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸಂಕಷ್ಟವನ್ನ ಎದುರಿಸುತ್ತಾನೆ. ಮನೋವಿಜ್ಞಾನಿ ಜೀನ್ ಪಿಯಾಜೆರವರ ಪ್ರಕಾರ ಮಗುವಿನ ಮಾನಸಿಕ ವಿಕಾಸದ ಅವಧಿ ಯಾವುದು? ಮೂರ್ತ ಕಾರ್ಯಾಚರಣೆ ಅವಧಿ, ಪೂರ್ವ ಕಾರ್ಯಾಚರಣೆ ಅವಧಿ ಅಂಡ್ ಕಾರ್ಯಾಚರಣೋತ್ತರ ಅವಧಿ, ಅಮೂರ್ತ ಕಾರ್ಯಾಚರಣೆಯ ಅವಧಿ ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ರೆಡ್ಡಿ ಸರ್. ನಾವು ಇಂಟ್ರೆಸ್ಟ್ ಬರ್ದೇ ಇದ್ರು ಕೂಡ ನಾವ್ ಕ್ರಿಯೇಟ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇದು ಅನಿವಾರ್ಯ, ನಾವ್ ಕಲೀಲೇಬೇಕು. ನಾವ್ ಕಲಿದೇ ಇದ್ರೆ ಬೇರೆಯವ್ರಿಗೆ ಕಲ್ಸಕ್ಕಾಗತ್ತಾ ಇದ್ನ? ಇಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಆದಷ್ಟು ನಾವ್ ಇದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬಿಡ್ಸೋಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಮೂರ್ತ ಕಾರ್ಯಾಚರಣೆಯ ಅವಧಿನ ಅಥವಾ ಪೂರ್ವ ಕಾರ್ಯಾಚರಣೆಯ ಅವಧಿ, ಕಾರ್ಯಾಚರಣೋತ್ತರ ಅವಧಿ, ಅಮೂರ್ತ ಕಾರ್ಯಾಚರಣೆಯ ಅವಧಿ ಅಂತ ಇದೆ. ಪೂರ್ವ ಕಾರ್ಯಾಚರಣೆ ಅವಧಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸಂವೇದನಾ ಗತಿ ಹಂತ. ಬರ್ಕೊಂಡ್ ಇಟ್ಕೊಂಡ್ಬಿಡಿ. ಮತ್ ಈ ತರನು ಕೂಡ ಕೇಳ್ತಾರೆ. ಮೂರ್ತ ಕಾರ್ಯಾಚರಣೆಯ ಅವಧಿ, ಕಾರ್ಯಾಚರಣೋತ್ತರ ಅಂತಂದ್ರೆ ನಿಮಗೆ ಗೊತ್ತಿದೆ, ಕಾರ್ಯಾಚರಣೆ ಅವಧಿ, ಮೂರ್ತ ಕಾರ್ಯಗಳ ಹಂತ. ಹಾಗೆ ಅಮೂರ್ತ ಕಾರ್ಯಾಚರಣ ಅಂತಂದ್ರೆ ಔಪಚಾರಿಕ ಕಾರ್ಯಗಳ ಹಂತ. ಆಪ್ಷನ್ ನಂಬರ್ ಬಿ, ಪೂರ್ವ ಕಾರ್ಯಾಚರಣೆ ಅವಧಿಯಲ್ಲಿ ಈ ರೀತಿ ಆಗತ್ತೆ ಅಂತ ಹೇಳ್ತಿದ್ದೀರಾ. ಯೋಚನೆ ಮಾಡಿ. ಹಂಗಂದ್ರೆ ಸಂವೇದನಾ ಗತಿ ಹಂತದಲ್ಲಿ ಈ ರೀತಿ ಆಗತ್ತಾ? ದೃಕ್ ಪ್ರಚೋದಕಗಳು ಅಂದ್ರೆ ಈಗ ಕಾಣುವಂತ ದೃಶ್ಯಗಳನ್ನ ಮಕ್ಕಳಿಗೆ ಬಳಸ್ಲಾರ್ದಂಗೆನೆ ಕೇವಲ ಮೌಖಿಕವಾಗಿ ಸಮಸ್ಯೆಗಳನ್ನ ಮಗುವಿನ ಮುಂದೆ ಪ್ರಸ್ತುತಪಡಿಸ್ತೀವಿ. ನೋಡಪ್ಪ, ಹಿಂಗಾದ್ರೆ ಏನಾಗತ್ತೆ? ಆಗ ಆ ಮಗು ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಸಂಕಷ್ಟವನ್ನ ಎದುರಿಸುತ್ತೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಕಾರ್ಯಾಚರಣೆಯೋತ್ತರ ಅವಧಿ ಅಂತ ಹೇಳ್ತೀವ. ಯೋಚನೆ ಮಾಡಿ. ಇಲ್ಲಿ ಎ ಬಿ ಸಿ ಡಿ 4 ಉತ್ತರಗಳು ಬರ್ತಿದೆ. ಒಂದೊಂದು ಕ್ಯಾನ್ಸಲ್ ಮಾಡ್ಬಿಡಿಪ್ಪ, ಇದು ಬರದೇ ಇಲ್ಲ. ಔಪಚಾರಿಕ ಕಾರ್ಯಗಳ ಹಂತ ಬರಲ್ಲ, ಇನ್ನೊಂದು ಸಂವೇದನಾ ಗತಿ ಹಂತ ಬರಲ್ಲ. ಇವೆರಡನ್ನು ಬಿಟ್ಟು ಈ 3ನೇ ಹಂತ ಮತ್ತೆ 2ನೇ ಹಂತ ಏನಿದೆ ಅದನ್ನ ಯೋಚನೆ ಮಾಡಿ. ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ, ಹಾಗೆ ಸಂವೇದನಾ ಗತಿ ಹಂತ. 4 ಹಂತಗಳಿದೆ. ಸೊ ಪೂರ್ವ ಕಾರ್ಯಾಚರಣಾ ಅವಧಿಯಲ್ಲಿ ಈ ರೀತಿಯಾಗಿ ಮಗು ಏನ್ ಮಾಡತ್ತೆ ಅಂತಂದ್ರೆ ಸಂಕಷ್ಟವನ್ನ ಎದುರಿಸುತ್ತೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದೀರಾ. ಆಕ್ಚುಲಿ ಇವ್ರು ಏನ್ ಮಾಡಿದ್ದಾರೆ, ಒಂದು ಆಪ್ಷನ್ ಅನ್ನ ಬಿಟ್ಟು ಹಾಕಿದ್ದಾರೆ. ಒಂದು ಸಂವೇದನಾ ಗತಿ ಹಂತದ ಬಗ್ಗೆ ಹೇಳಿಲ್ಲ ಅವರು, ಅಲ್ವಾ? ಯೋಚನೆ ಮಾಡ್ಬೇಕು. ಸಂವೇದನಾ ಗತಿ ಹಂತದ ಬಗ್ಗೆ ಅವರೆಲ್ಲೂ ಕೂಡ ಕೊಟ್ಟಿಲ್ಲ. ಒಂದು ಪೂರ್ವ ಕಾರ್ಯಾಚರಣೆ ಹಂತ ಒಂದು ಕೊಟ್ಟಿದ್ದಾರೆ, ಅಥವಾ ಕಾರ್ಯಪೂರ್ವ ಹಂತ ಅಂತಲೂ ಕೂಡ ಹೇಳ್ಬೋದು. 2ನೇ ಹಂತ. 3ನೇ ಹಂತ ಬಂದು ಮೂರ್ತ ಕಾರ್ಯಾಚರಣೆ ಹಂತ. 4ನೇ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅಥವಾ ಅಮೂರ್ತ ಕಾರ್ಯಾಚರಣೆ ಅವಧಿ. ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಹೋಗುತ್ತೆ ಮಗು. ಈ ಕಾರ್ಯಾಚರಣೋತ್ತರ ಅವಧಿ ಅಂತ ಏನಿದೆ ಇದು ಇಲ್ಲಿ ಸೇರ್ಪಡೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಉತ್ತರ ಏನಿದೆ, ಎ ಪಕ್ಕಾ ಆನ್ಸರು ಹೌದು. ಯಾಕೆಂತಂದ್ರೆ ಮಕ್ಕಳಿಗೆ ಈ ಹಂತದಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ 7ರಿಂದ 11 ವರ್ಷದ ಮಗುವಿನಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆ ಕಂಡು ಬರುತ್ತೆ. ಈ ಹಂತದಲ್ಲಿ ಮಗು ತಾರ್ಕಿಕ ಆಲೋಚನೆಯನ್ನ ಆರಂಭ ಮಾಡುತ್ತೆ. ಸಂಪೂರ್ಣವಾಗಿ ವಿಕಸನಗೊಳ್ಳುವಂಥದ್ದು ಅಮೂರ್ತ ಕಾರ್ಯಾಚರಣೆಯ ಅವಧಿಯಲ್ಲಿ. ಆದ್ರೆ ಮೂರ್ತ ಕಾರ್ಯಾಚರಣೆ ಅವಧಿಯಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ಇನ್ನು ಅಷ್ಟ್ರ ಮಟ್ಟಿಗೆ ರೀಚ್ ಆಗಿರಲ್ಲ. ತಾರ್ಕಿಕ ಆಲೋಚನೆ ಬೆಳೀತಾ ಹೋಗುತ್ತೆ ಹೊರತಾಗಿ ಸಂಪೂರ್ಣವಾಗಿ ಪ್ರಕ್ರಿಯೆ ಆರಂಭ ಆಗಿರಲ್ಲ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದಂತ ಉತ್ತರ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಿಂಗೆ ಎಕ್ಸಾಮ್ ನಲ್ಲೂ ಕೂಡ ನಿಮ್ಗೆ ಡೈರೆಕ್ಟ್ ಕೊಟ್ಬಿಡಲ್ಲ ಅವರು. ನಾವ್ ಇಷ್ಟು ದಿನ ಏನ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ವಲ್ವಾ, ಡೈರೆಕ್ಟ್ ಏನು ಕೂಡ ನಮಗೆ ಸಿಗೋದಿಲ್ಲ. ಈ ರೀತಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳಿದಾಗ ಅಥವಾ ಅದಕ್ಕೆ ಬೇರೆ ತಾತ್ಪರ್ಯ ರೂಪವನ್ನ ಕೊಟ್ಟಾಗ ಆಲೋಚನಾತ್ಮಕವಾಗಿ ನಾವು ಉತ್ತರಗಳನ್ನ ಕೊಡ್ಬೇಕು. ಮಗುವಿನ ಸ್ವಯಂ ಪ್ರೇರಿತ ಚಟುವಟಿಕೆಗೆ ಅದರ ಪೋಷಕರು ತೋರುವ ಪ್ರತಿಕ್ರಿಯೆಯಿಂದ ಅಂಡ್ ಆ ಮಗುವಿನಲ್ಲಾಗುವಂತ ಅಭಿವೃದ್ಧಿಯ ಬಗೆ.
ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ಅವರೇ, ಥ್ಯಾಂಕ್ಸ್ ಅಲಾಟ್. ಎಸ್, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಹಾಸ್ಯ ಭಾವ, ಕಾರ್ಯೋನ್ಮುಖ ಭಾವ ಅಥವಾ ಅಪರಾಧ ಭಾವ, ಆಕ್ರಮಣಶೀಲ ಭಾವ, ಪ್ರೇರಣಾ ಭಾವ ಅಂತ ಇದೆ. ಡಿ ಡಿ ಸರಿಯಾದ ಉತ್ತರ ಅಂತ ಹೇಳ್ತಿದ್ರ, ಹೌದೇನ್ರಿ? ಪಕ್ಕಾನ? ಬಿ ಆಗಲ್ಲಮ್ಮ ಸರಿತಾ ಅವ್ರೆ. ಅದು ಅಂದ್ರೆ ಆ ಪ್ರಶ್ನೆಗೆ ಬಿ ಆಗಲ್ಲ, 89 ಕ್ವಶನ್ ಬಿ ಆಗಲ್ಲ. ಇಲ್ಲಿ ಮತ್ ಬಿ ಆಗಲ್ಲ ಅಂತ ಹೇಳ್ತಿದೀನಿ ಅನ್ಕೋಬೇಡಿ. ಇಲ್ಲಿ ಏನ್ ಕೇಳಿದರೆ ಕ್ವಶನ್ ಅರ್ಥ ಮಾಡ್ಕೊಂಡ್ರ ಎಲ್ಲರೂ? ಮಗುವಿನ ಸ್ವಯಂ ಪ್ರೇರಿತ ಚಟುವಟಿಕೆ. ಸ್ವಯಂ ಪ್ರೇರಿತ ಚಟುವಟಿಕೆ ಅಂತಂದ್ರೆ ಅದನ್ನ ಅರ್ಥ ಮಾಡ್ಸಿ ನನ್ಗೆ ಒಂಚೂರು. ಸ್ವಯಂ ಪ್ರೇರಿತ ಚಟುವಟಿಕೆ ಅಂತಂದ್ರೆ ಏನು? ಸ್ವಯಂ ಪ್ರೇರಿತ ಚಟುವಟಿಕೆ ಅದು ಬರೀ ಪಾಸಿಟಿವ್ ಆಗಿರ್ಬೇಕಾ, ನೆಗೆಟಿವ್ ಆಗಿರ್ಬಾರ್ದಾ? ಅದು ಬರೀ ಪಾಸಿಟಿವ್ ಆಗಿರ್ಬೇಕಾ ಸ್ವಯಂ ಪ್ರೇರಿತ ಚಟುವಟಿಕೆಗಳು? ಮಕ್ಕಳು ಯಾವಾಗ್ಲೂ ಕೂಡ ಬರೀ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತವ, ಕೆಲವೊಂದು ದುಶ್ಚಟಗಳಿಗೂ ಕೂಡ ಬಲಿಯಾಗಲ್ವಾ? ಅದು ಕೂಡ ಸ್ವಯಂ ಪ್ರೇರಿತವಾಗಿ ಬಂದಿರುತ್ತೆ. ಸೊ ಅದರ ಪೋಷಕರು ತೋರುವಂತಹ ಪ್ರತಿಕ್ರಿಯೆಯಿಂದ ಆ ಮಗುವಿನಲ್ಲಾಗುವಂತ ಅಭಿವೃದ್ಧಿಯ ಬಗೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ಪ್ರೇರಣಾ ಭಾವ ಅಂತೇಳಿ ಉತ್ತರವನ್ನ ಕೊಡ್ತಿದ್ದೀರಾ. ಅಷ್ಟು ಸುಲಭ ಇಲ್ಲ ಈ ಕ್ವಶನ್. ಮಗುವಿಗೆ ತನ್ನಿಷ್ಟಕ್ಕೆ ಬಿಡೋದು ಮ್ಯಾಮ್, ತನಗೆ ತಿಳಿದಿದ್ದು ಮಾಡೋದು ಮ್ಯಾಮ್ ಅಂತ ಹೇಳ್ತಿದ್ದೀರಾ. ತನಗೆ ಏನ್ ತಿಳಿಯುತ್ತೆ? ಒಳ್ಳೇದು ತಿಳಿಬಹುದು, ಕೆಟ್ಟದ್ನು ತಿಳಿಬಹುದಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಎಂತಹ ಭಾವವನ್ನ ವ್ಯಕ್ತಪಡಿಸ್ಬೇಕು ಅಂದ್ರೆ, ಕೆಲವೊಂದ್ಸಲ ಮಗುವಿನಲ್ಲಿ ಕಾರ್ಯೋನ್ಮುಖ ಭಾವವನ್ನು ಕೂಡ ಬೆಳೆಸ್ಬೋದು, ಅಥವಾ ಅಪರಾಧ ಭಾವವನ್ನು ಕೂಡ ಬೆಳೆಸಬಹುದಾ ಅಥವಾ ಅಂತ ಇದೆ. ಎಸ್, ಹಂಗಾಗಿ ಆಪ್ಷನ್ ನಂಬರ್ 2 ನೋಡಿ. ಯಾವಾಗ್ಲೂ ಕೂಡ ಇಲ್ಲಿ ಒಂದೇ ರೀತಿಯಾಗಿ ಮಗು ಆಲೋಚನೆ ಮಾಡುತ್ತೆ, ಒಂದೇ ಪ್ರೇರಣೆಗೆ ಒಳಪಡುತ್ತೆ ಅಂತಲ್ಲ. ಮಕ್ಳಿಗೆ ಕೆಲವೊಂದ್ಸಲ ಏನಾಗುತ್ತೆ, ಪಾಸಿಟಿವ್ ಥಿಂಕಿಂಗು ಬರುತ್ತೆ, ನೆಗೆಟಿವ್ ಥಿಂಕಿಂಗು ಬರುತ್ತೆ. ಆ ಸಂದರ್ಭದಲ್ಲಿ ಪೋಷಕರಾದಂತವ್ರು ನಾವೇನ್ ಮಾಡ್ತೀವಿ, ಇದು ತಪ್ಪಪ್ಪ, ಇದು ಸರಿ ಇದೆ, ಈ ದಾರಿಯಲ್ಲಿ ಹೋಗು ಅಂತ ನಾವೇನ್ ಮಾಡ್ತೀವಿ, ಹಲವಾರು ಪ್ರತಿಕ್ರಿಯೆಗಳನ್ನ ತೋರಿಸ್ತಾ ಹೋಗ್ತೀವಿ. ಹಾಗಾದ್ರೆ ಆ ಮಗು ಏನ್ ಮಾಡುತ್ತೆ, ಒಂದು ತಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದ್ರ ಜೊತೆಗೆ ಮುಂದುವರಿತಾ ಹೋಗುತ್ತೆ. ಕಾರ್ಯೋನ್ಮುಖ, ಉದಯೋನ್ಮುಖ ಅಂದ್ರೆ ಆ ಕೆಲ್ಸವನ್ನ ಮುಂದುವರಿಸುತ್ತೆ. ಅಥವಾ ಆ ಮಗು ಹಿಡ್ದಿರೋದು ತಪ್ಪದಾರಿ ಅಂತಂದಾಗ ಆ ಮಗುವಿನಲ್ಲಿ ಎಂತ ಭಾವ ಉಂಟಾಗತ್ತೆ, ಅಪರಾಧ ಭಾವ ಉಂಟಾಗತ್ತೆ. ನಾನ್ ಮಾಡಿದ್ ತಪ್ಪಲ್ವಾ, ಹೀಗ್ ಮಾಡ್ಬಾರ್ದಾಗಿತ್ ನಾನು ಅನ್ನೋ ಒಂದು ಭಾವ ಉಂಟಾಗತ್ತೆ. ಹಂಗಾಗಿ ಇಲ್ಲಿ ಪಾಸಿಟಿವ್ ಪ್ಲಸ್ ನೆಗೆಟಿವ್ ಎರಡೂ ಇರೋದ್ರಿಂದ ಎರಡರಿಂದಲೂ ನಾವು ಥಿಂಕ್ ಮಾಡ್ಬೇಕಲ್ವಾ. ಕೇವಲ ಒಂದೇ ಸ್ವಯಂ ಪ್ರೇರಿತ ಚಟುವಟಿಕೆ ಅಂದ್ರೆ ಯಾವ್ದ್ ಬೇಕಾದ್ರೂ ಆಗಿರ್ಬೋದು. ಹೆಂಗೆ ಪಾಸಿಟಿವ್ ಅಂತಾನೆ ಹೆಂಗ್ ತಿಳ್ಕೊತೀರಾ? ಅದಕ್ಕೆ ಎಕ್ಸಾಮ್ ನಲ್ಲಿ ನಾವು ತಕ್ಷಣ ಹಾಕೋದೆ 4ನೇ ಉತ್ತರ. ಆದ್ರೆ 2ನೇ ಉತ್ತರವನ್ನ ನಾವ್ ಎಲ್ಲಿ ಕಳಿಸ್ಬೇಕು? ಅವ್ರು ಯಾಕೆ ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ ಆ ಉತ್ತರವನ್ನ? ಸೊ ದಟ್ ಆಪ್ಷನ್ ನಂಬರ್ 2 ಮಾತ್ರ ಇಲ್ಲಿ ಸರಿಯಾದ ಉತ್ತರ. ಪ್ರೇರಣಾ ಭಾವ ಅಂದ ತಕ್ಷಣ ಇದು ಪಾಸಿಟಿವ್ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾಗಿ ಆ ಮಗು ತಿಳ್ಕೊಂಡು ಒಳ್ಳೇದೇ ಇದೆ ನಾನ್ ಮಾಡ್ತಾ ಇರೋದು ಅಂತ ಹೇಳಿ ಆ ಕಾರ್ಯದಲ್ಲಿ ಮುಂದುವರಿಬಹುದು. ಇನ್ ಕೇಸ್ ಇಲ್ಲ ನಾನ್ ಮಾಡಿ ತಪ್ಪಿದೆ, ಅದನ್ನ ತಿದ್ಕೊಳ್ಬೇಕು ಅಂತೇಳಿ ಅಪರಾಧ ಭಾವವನ್ನು ಕೂಡ ಮಗು ತನ್ನಲ್ಲಿ ಬೆಳೆಸ್ಕೊಳ್ಬಹುದು. 2 ಚಾನ್ಸಸ್ ಗಳು ಇರುತ್ತೆ. ಸೊ ಹಂಗಾಗಿ ಆಪ್ಷನ್ ನಂಬರ್ 2 ಸರಿಯಾದಂತ ಉತ್ತರ. ಅದಕ್ಕೆ ಹೇಳೋದು, ಈಸಿ ಇರೋ ಕ್ವಶನ್ಸ್ ಗಳಿಗಿಂತಲೂ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಗಳನ್ನ ಬಿಡಿಸೋದ್ರಲ್ಲಿ ಮಜಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನಿಮ್ಗೆಲ್ಲ ಗೊತ್ತಿದೆ ಎರಿಕ್ ಎರಿಕ್ಸನ್ ಅವ್ರ ಬಗ್ಗೆ. ಸೊ ಇವ್ರು ಯಾರಪ್ಪ ಅಂದ್ರೆ ಸಿಗ್ಮಂಡ್ ಫ್ರೈಡ್ ಅವರ ಶಿಷ್ಯ, ಜೊತೆಗೆ ಹಾಗೇನೆ ಅವರು ಏನು ಮನೋ ವಿಶ್ಲೇಷಣಾ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಅದರ ಒಂದು ಪ್ರೇರಿತವಾಗಿ ಮನೋ ಸಾಮಾಜಿಕ ವಿಶ್ಲೇಷಣಾ ಸಿದ್ಧಾಂತವನ್ನ ತಿಳಿಸ್ಕೊಟ್ಟಂತವ್ರು ಎರಿಕ್ ಎರಿಕ್ಸನ್ ಅಂತ ಹೇಳ್ಬೋದು. ಓಕೆ ನೋಡಿ, ಇವರ ಪ್ರಕಾರ ಮಗುವಿನ ಮನೋಸಾಮಾಜಿಕ ವಿಕಾಸದ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದ್ದಾರೆ. ನಂಬಿಕೆ ಮತ್ತು ಅಪನಂಬಿಕೆಯ ನಡುವಿನ ಹಂತ, ಕಾರ್ಯೋನ್ಮುಖ ಭಾವ ಅಥವಾ ಅಪರಾಧ ಭಾವದ ನಡುವಿನ ಹಂತ, ಸ್ವಾಯತ್ತತೆ ಮತ್ತು ಅವಮಾನದ ನಡುವಿನ ಹಂತ, ಉದ್ಯಮಶೀಲತೆ ಮತ್ತು ಕೀಳಿರಿಮೆ ನಡುವಿನ ಹಂತ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1.
ಥ್ಯಾಂಕ್ ಯು. ಆಪ್ಷನ್ ನಂಬರ್ 1 ನಂಬಿಕೆ ವರ್ಸಸ್ ಅಪನಂಬಿಕೆ ಇವೆರಡರ ನಡುವಿನ ಹಂತ ಏನಿದೆ ಇದು ಸರಿಯಾದಂತಹ ಒಂದು ಅನುಕ್ರಮ ಅಂತ ಹೇಳ್ತಾರೆ. ಅವರು 8 ಹಂತಗಳಲ್ಲಿ ಮನಸ್ಸಿನ ಒಂದು ವಿಶ್ಲೇಷಣೆ ಬಗ್ಗೆ ಅಂದ್ರೆ ಈ ವ್ಯಕ್ತಿ ಮತ್ತೆ ಸಮಾಜ ಇವೆರಡರ ನಡುವೆ ವ್ಯಕ್ತಿ ಎಷ್ಟು ಕಾನ್ಫ್ಲಿಕ್ಟ್ಸ್ ಅನ್ನ ಎದುರಿಸ್ತಾ ಇರ್ತಾನೆ, ಎಷ್ಟು ಒಂದು ಗೊಂದಲಗಳನ್ನ ಎದುರಿಸ್ತಾ ಇರ್ತಾನೆ ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಇವರು. ಸಾಧ್ಯವಾದ್ರೆ ಆ 8 ವಿಶ್ಲೇಷಣಾತ್ಮಕ ವಿಧಗಳನ್ನ ಓದ್ಕೊಳ್ಳಿ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಏಜ್ ನಲ್ಲಿ ಈ ರೀತಿಯಾದಂತಹ ಭಾವಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೆಂಗೆ ಇವರು ನಮ್ಮ ಸಿಗ್ಮಂಡ್ ಫ್ರಾಯ್ಡ್ ಅವರು ಮನುಷ್ಯನ ಮನಸ್ಸನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಆದ್ರೆ ಇವರು ಮನುಷ್ಯನು ಸಮಾಜದ ಜೊತೆಗೆ ಇರ್ತಕ್ಕಂತ ಸಂಬಂಧಗಳು, ಸಾಮಾಜಿಕವಾಗಿ ಅವನು ಯಾವ ರೀತಿಯಾಗಿ ಕಾನ್ಫ್ಲಿಕ್ಟ್ಸ್ ಗಳನ್ನ ಎದುರಿಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಇವರು ಹೇಳ್ತಾರೆ. ಎಸ್, ಮೊದಲನೇ ಉತ್ತರ ಸರಿಯಾಗಿದೆ. ನಿಮ್ಮೆಲ್ಲರ ಉತ್ತರನು ಕೂಡ ಸರಿ. ಈ ಪ್ರಶ್ನೆನೂ ಕೂಡ ತುಂಬಾ ಸಿಂಪಲ್ ಆಗಿ ಆನ್ಸರ್ ಮಾಡ್ತೀರಾ ನೋಡಿ. ಮಗುವಿನಲ್ಲುಂಟಾಗುವಂತಹ ಸುಧಾರಿತ ಕಾರ್ಯನಿರ್ವಹಣೆಯೊಂದಿಗೆ ಆಕಾರ ಮತ್ತು ರಚನೆಯಲ್ಲಿನ ಬದಲಾವಣೆಯನ್ನ ನಾವೇನಂತ ಕರಿತೀವಿ? ಬೆಳವಣಿಗೆ, ಪಕ್ವತೆ, ವಿಕಾಸ, ರೂಪಾಂತರ. ಥಟ್ ಅಂತ ಹೇಳ್ಬಾರ್ದು ಆನ್ಸರ್ನ. ಯಾರು ಥಟ್ ಅಂತ ಹೇಳ್ತೀರೋ ಅವರೆಲ್ಲ ಫೇಲ್ ಇದ್ರಲ್ಲಿ, ಈ ಕ್ವಶನ್ ಅಲ್ಲೇ ಆನ್ಸರ್ ಹೇಳೋದ್ರಲ್ಲಿ. ಥಟ್ ಅಂತ ಯಾವಾಗೂ ಆನ್ಸರ್ ಕೊಡ್ಬಾರ್ದು. ಯಾಕೆಂದ್ರೆ ನಾನು ಅಂಡರ್ಲೈನ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸುಧಾರಿತ ಕಾರ್ಯನಿರ್ವಹಣೆಯೊಂದಿಗೆ ಆಕಾರ ಮತ್ತು ರಚನೆಯಲ್ಲಿನ ಬದಲಾವಣೆಯನ್ನ ನಾವೇನಂತ ಕರಿತೀವಿ? ಹೇಳಿ ಹೇಳಿ ಹೇಳಿ, ಬೇಗ ಹೇಳಿ. ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಆಗತ್ತಪ್ಪ. ಪಕ್ವತೆ, ಮೆಚುರಿಟಿ. ಅದಕ್ಕೆ ನಾನು ಅಂಡರ್ಲೈನ್ ಕೂಡ ಮಾಡಿದೆ. ಕಾರ್ಯನಿರ್ವಹಣೆ. ಈಗ ನಮ್ಮಲ್ಲಿ ಕಾರ್ಯನಿರ್ವಹಣೆ ಅಂತಂದ್ರೆ ನಾವು ಎಷ್ಟು ಮೆಚುರಿಟಿಯನ್ನ ಹೊಂದಿದೀವಿ. 1ನೇ ಕ್ಲಾಸ್ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದ್ರೆ ಆ ಮಕ್ಳಿಗೆ ಏನೆಲ್ಲ ಬೇಕು ಅನ್ನೋದು ಗೊತ್ತಿರುತ್ತೆ. ಅಂದ್ರೆ ಇದು ಆಂತರಿಕದಲ್ಲಿ ಮಗು ಹೊಂದಿರುವಂತ ಪಕ್ವತೆಯ ಆಧಾರದ ಮೇಲೆ ಆಗ್ತಕ್ಕಂತ ಬದಲಾವಣೆ, ಅದನ್ನೇ ನಾವು ಮೆಚುರಿಟಿ ಅಂತ ಹೇಳಿ ಕರಿತಾ ಇದೀವಿ. ಬೆಳವಣಿಗೆ, ವಿಕಾಸ ಇವೆಲ್ಲ ಏನಪ್ಪಾ ಅಂತಂದ್ರೆ ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದು ಅವ್ರು ಕೀ ಕೊಟ್ಬಿಟ್ಟಿದ್ದಾರೆ, ಒಂದ್ ರೀತಿ ಕೀವರ್ಡ್ ಅನ್ನ ಕೊಟ್ಟಿದ್ದಾರೆ. ಕಾರ್ಯನಿರ್ವಹಣೆ ಅಂತಂದ್ರೆ ಇದು ಹೆಂಗೆ ಬೆಳವಣಿಗೆ ಆಗತ್ತೆ? ಬೆಳವಣಿಗೆ ಅನ್ನೋದು ಬಾಹ್ಯವಾಗಿ ನಮ್ ಕಣ್ಣಿಗೆ ಕಾಣುವಂತ ಒಂದು ಪ್ರಕ್ರಿಯೆ, ಅದ್ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಕಾರ್ಯನಿರ್ವಹಣೆ ಅಂತಂದಾಗ ವಿಕಾಸನೂ ಕೂಡ ಆಂತರ್ಯದಲ್ಲಿ ಆಗ್ತಕ್ಕಂತಹ ಒಂದು ಕಲ್ಪನೆ, ಜೊತೆಗೆ ವಿಕಾಸ ಮತ್ತೆ ಬೆಳವಣಿಗೆ ಇವೆರಡನ್ನ ಕೂಡ ಅಟ್ಯಾಚ್ಡ್ ಮಾಡ್ಕೊಂಡ್ ಬರ್ತಕ್ಕಂತ ಒಂದು ಪ್ರಕ್ರಿಯೆ ಏನಿದೆ ಅದನ್ನೇ ನಾವು ಪಕ್ವತೆ ಅಂತ ಹೇಳ್ತೀವಿ. ಅಲ್ಲಿ ವಿಕಾಸನೂ ಕೂಡಿರುತ್ತೆ, ಬೆಳವಣಿಗೆನೂ ಇರುತ್ತೆ. ಹಾಗಾಗಿ ಅದನ್ನ ನಾವು ಪಕ್ವತೆ, ಮೆಚುರಿಟಿ ಅಂತ ಹೇಳಿ ಕರೆಯೋದು. ಸರಿ, ನೆಕ್ಸ್ಟ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ. ಏನಿದೆ ಕ್ವೆಶನ್? ರೆಡಿ ಇದ್ದೀರಾ ಎಲ್ಲರೂ? ಓಕೆ. ಒಂದು ಮಗು ತರಗತಿಯಲ್ಲಿ ಅನಗತ್ಯವಾಗಿ ಕೋಪೋದ್ರಿಕ್ತ ವರ್ತನೆಯನ್ನ ತೋರ್ಪಡಿಸ್ತಾ ಇದೆ. ಹಾಗಾದ್ರೆ ಈ ವರ್ತನೆಯನ್ನ ನಿರ್ವಹಿಸಲು ಪಡೆಯಬಹುದಾದಂತಹ ಮನೋವೈದ್ಯರ ಸಹಾಯ, ಚಿಕಿತ್ಸಾ ಮನೋವೈದ್ಯರನ್ನ ಕರೆಸ್ತೀರಾ ಅಥವಾ ಸಲಹಾ ಸೇವಾ ಮನೋವೈದ್ಯರನ್ನ ಕರೆಸ್ಬೇಕಾ? ಶೈಕ್ಷಣಿಕ ಮನೋವೈದ್ಯರು, ವಿಕಸಕ ಮನೋವೈದ್ಯರು, ಯಾರನ್ನ ಕರೆಸ್ಬೇಕಪ್ಪ? ಲೈಕ್ ಮಾಡಿ, ಫಟಾಫಟ್ ಲೈಕ್ ಮಾಡ್ತಾ ಹೋಗ್ರಿ. ಲೈಕ್ ಮಾಡೋದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಫ್ರೀ ಆಗಿ ಲೈಕ್ ಮಾಡ್ಬೋದು, ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಹೊಸ ವಿದ್ಯಾರ್ಥಿಗಳೇನು ಈಗೀಗ BEd ಮುಗಿಸ್ಕೊಂಡು ಅಥವಾ ಜಸ್ಟ್ ಎಂಟ್ರಿ ಆಗಿರ್ತೀರಾ BEdಗೆ, ನಿಮ್ಗೆ ಇವೆಲ್ಲಾ ಕಾನ್ಸೆಪ್ಟ್ ನ ತುಂಬಾ ನೀಟಾಗಿ ಓದ್ಕೊಳ್ಳಿ. BEd ಅನ್ನ ಗೌರವಿಸಿ ಅದಕ್ಕೆ ಒಂದಷ್ಟು ನೀವು ಬೆಲೆಯನ್ನ ಕೊಟ್ರೆ ನಿಜವಾಗ್ಲೂ ಒಂದು ಒಳ್ಳೆ ವರ್ತ್ ಇರುವಂತ ಶಿಕ್ಷಣ ಅಲ್ಲಿ ನೀವು ತಗೊಳ್ತೀರಾ. ಅದನ್ನ ನೀವು ಲೇಜಿ ಮಾಡಿದ್ರಿ ಅಂತಂದ್ರೆ ಬಹಳ ಲಾಸ್ ಅನ್ನ ಅನುಭವಿಸ್ಬೇಕಾಗತ್ತೆ. ಎ ಸರಿಯಾದಂತ ಉತ್ತರ. ಹೌದೇನ್ರಿ? ಸರಿನಾ? 100% ಓಕೆ. ಒಂದು ಮಗು ತರಗತಿಯಲ್ಲಿ ಅನಗತ್ಯವಾಗಿ ಕೋಪೋದ್ರಿಕ್ತ
ವರ್ತನೆಯನ್ನ ತೋರ್ಪಡಿಸುತ್ತದೆ. ಈ ವರ್ತನೆಯನ್ನ ನಿರ್ವಹಿಸಬೇಕು ಅಂತಂದ್ರೆ ಮನೋವೈದ್ಯರ ಸಹಾಯ ಬೇಕಾಗತ್ತೆ. ಹಾಗಾದ್ರೆ ಎಂತಹ ಮನೋವೈದ್ಯರು ಬೇಕಾಗತ್ತೆ? ಅದಕ್ಕೆ ಸಲಹಾ ಸೇವಾ ಮನೋವೈದ್ಯರು ಬೇಕಾಗ್ತಾರ್ರಿ. ಆಪ್ಷನ್ ನಂಬರ್ ಬಿ ಸರಿಯಾದಂತ ಉತ್ತರ. ಸಲಹಾ ಸೇವಾ ಮನೋವೈದ್ಯರು ಅಂತಂದ್ರೆ ನಾವೇ ಶಿಕ್ಷಕರು. ಏಕೆ ಅಂತಂದ್ರೆ ಮಕ್ಕಳು ಒಂದು ಶಾಲೆಯಲ್ಲಿ ಅನಪೇಕ್ಷಿತ ವರ್ತನೆಯನ್ನ ವರ್ತಿಸ್ತಾ ಇದ್ದಾರೆ. ಸೊ ಅನಪೇಕ್ಷಿತ ವರ್ತನೆಯನ್ನ ವರ್ತಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಕರೆದು ಕೂಡ್ಸ್ಬಿಟ್ಟು ಯಾಕಪ್ಪ ನಿನಗೆ ಹೀಗಾಗಿದೆ ಅಂತೇಳಿ ಆಪ್ತ ಸಲಹೆಯನ್ನ ಕೊಡ್ಬೇಕಾಗತ್ತೆ. ಹೌದಿಲ್ವಾ? ಆಪ್ತ ಸಲಹೆಗಳನ್ನ ಕೊಟ್ಟು ಅವರಿಗೆ ಬೇಕು ಬೇಡಗಳನ್ನ ನಾವು ಅರ್ಥ ಮಾಡಿಕೊಂಡು ಅವರ ಮಾನಸಿಕ ಸ್ಥಿಮಿತತೆಯನ್ನ ಕಾಪಾಡ್ಕೊಳ್ಳೋದು ನಮ್ ಕೈಯಲ್ಲಿರುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದಂತ ಉತ್ತರ. ನೆಕ್ಸ್ಟ್ ಹೋಗೋಣ. ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು? ಈ ಕೆಳಗಿನವುಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಸ್ವಭಾವವನ್ನ ವ್ಯಕ್ತಿಸಿಸುವ ಹೇಳಿಕೆಯಲ್ಲ. ಶೈಕ್ಷಣಿಕ ಮನೋವಿಜ್ಞಾನವು ಒಂದು ಸಾಮಾಜಿಕ ವಿಜ್ಞಾನವಾಗಿದೆ. ಶೈಕ್ಷಣಿಕ ಮನೋವಿಜ್ಞಾನವು ಒಂದು ಧನಾತ್ಮಕ ವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನವು ಒಂದು ರೂಢಿಗತ ವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನವು ಒಂದು ಅನ್ವಯಿಕ ವಿಜ್ಞಾನ. ಆಗ್ಬೋದು ಸರ್, HSTR ಕಾಲ್ಫಾರ್ಮ್ ಆಗ್ಬೋದು. ಸದ್ಯಕ್ಕಂತೂ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಬಂದ್ರೆ ಡೆಫಿನೆಟ್ಲಿ ನಾನ್ ನಿಮ್ಗೆ ವಿಷಯವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಡೋಂಟ್ ವರಿ. ಇದು ವಿಚ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಪ್ರೀತಿ ಮೇಡಮ್ ಅವ್ರು ಕೇಳ್ತಾರೆ. ಇದು 2022ರ GPSTR ಮಾಡೆಲ್ ಕ್ವಶನ್ ಪೇಪರ್ ಅಮ್ಮ. ಇದು ಮಾಡೆಲ್ ಸೆಟ್. ಇದು ಎಸ್. ಏನ್ ಆನ್ಸರ್ ಬರ್ತಾ ಇದೆ ಇಲ್ಲಿ? ಆಪ್ಷನ್ ನಂಬರ್ ಡಿ ಅಂತ ಹೇಳ್ತೀರಾ. ವ್ಯಕ್ತಿಸಿಸುವ ಹೇಳಿಕೆ ಅಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಗೊತ್ತಿಲ್ಲ ಸರ್. ಪದ್ಮಾಚಲಪತಿ ಸರ್ ಯಾರಿಗೂ ಗೊತ್ತಿಲ್ಲ HSTR. ಸುಮ್ನೆ ಕೆಲವೊಂದು ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೋಟಿಫಿಕೇಶನ್ ಇದೇ ವರ್ಷದಲ್ಲಿ ಆಗತ್ತೆ. ಬಟ್ ಯಾವ ತಿಂಗಳಲ್ಲಿ ಆಗುತ್ತೆ, ಯಾವ ಡೇನಲ್ಲಿ ಆಗುತ್ತೆ ಅಂತ ಯಾರಿಗೂ ಐಡಿಯಾ ಬಂದಿಲ್ಲ. ಬಿಕಾಸ್ ಸರ್ಕಾರ ಡಿಸೈಡ್ ಆಗಿಲ್ಲ. ಸರ್ಕಾರ ಡಿಸೈಡ್ ಮಾಡಿ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸುತ್ತೆ. ಸ್ಕೂಲ್ ಎಜುಕೇಶನ್ ಕರ್ನಾಟಕ.in ವೆಬ್ಸೈಟ್ ಅಲ್ಲಿ. ದಯವಿಟ್ಟು ಆ ವೆಬ್ಸೈಟ್ ಅನ್ನ ನೀವು ನೋಡಿ. ಆ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಏನಾದ್ರು ಬಂದಿದ್ರೆ ಮಾತ್ರ 100% ಕನ್ಫರ್ಮೇಶನ್. ಅಲ್ಲಿವರೆಗೂ ದಯವಿಟ್ಟು ಗೊಂದಲಕ್ಕೊಳಕ್ ಆಗ್ಬೇಡಿ. ಓದ್ಕೊಳ್ಳಿ. ಓದೋದಕ್ಕೆ ಸುಮಾರಿದೆ ನೋಡಿ. ಶೈಕ್ಷಣಿಕ ಮನೋವಿಜ್ಞಾನ ಇದೇ ತರ ಇರುತ್ತೆ HSTR ನಲ್ಲಿ. ಅಂದ್ರೆ ಇದೇ ಕ್ವಶನ್ಸ್ ಅಲ್ಲ, ಈ ಲೆವೆಲ್ ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ನೀವ್ ಎಷ್ಟ್ರ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಂಡು ಎಷ್ಟು ಓದಿದ್ರೂ ಸಾಲದಿಲ್ಲಿ. ಹಂಗಾಗಿ ಸಮಯ ಸಿಕ್ಕಿದೆ, ಅದನ್ನ ಯುಟಿಲೈಸ್ ಮಾಡ್ಕೊಂಡು ಅವ್ರು ಯಾವಾಗ ಕರೀತಾರೋ ಅವಾಗ ಬಿ ಪ್ರಿಪೇರ್ಡ್, ವೆಲ್ ಪ್ರಿಪೇರ್ಡ್ ಆಗಿ ಎಕ್ಸಾಮ್ ಅನ್ನ ಬರೀರಿ. ಅದು ನಿಮ್ಗೆ ಶೋಭೆಯನ್ನ ತರುತ್ತೆ. ಎಸ್, ಅಫ್ಕೋರ್ಸ್ ಆಪ್ಷನ್ ನಂಬರ್ 3 ಸರಿಯಾದಂತಹ ಉತ್ತರ. ಯಾಕೆಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನವು ಒಂದು ರೂಢಿಗತ ವಿಜ್ಞಾನ ಅಲ್ಲ, ಅದು ಇತ್ತೀಚಿನ ಒಂದು ವಿಜ್ಞಾನ. ಅಂದ್ರೆ ಅದು ಹಲವಾರು ಸಂಶೋಧನೆಗಳನ್ನ ಕೈಗೊಂಡಿದ್ದಾರೆ. ಕಲಿಕಾ ಸಿದ್ಧಾಂತಗಳು ಪ್ರಾಯೋಗಿಕಾತ್ಮಕವಾಗಿ ಸಂಶೋಧನೆಗಳನ್ನ ಕೈಗೊಂಡಿದ್ದಾರೆ. ಅದಲ್ದಂಗೆ ಸಮಾಜದಲ್ಲಿ ಆಗ್ತಕ್ಕಂತಹ ಒಂದು ಪ್ರಕ್ರಿಯೆಗಳನ್ನ ಕುರಿತಾಗಿ ಸಾಮಾಜೀಕರಣ ವಿಕಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ವ್ಯಕ್ತಿಯ ವಿಕಸನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಬೋಧನಾ ಶಾಸ್ತ್ರದ್ದು ಹಾಗೆ ಕಲಿಕಾ ಸಿದ್ಧಾಂತಗಳನ್ನ ಕುರಿತಾಗಿ ಇರ್ತಕ್ಕಂಥ ಒಂದು ಅನ್ವಯಿಕ ವಿಜ್ಞಾನ. ಇದು ರೂಢಿಗತ ವಿಜ್ಞಾನ. ಹಿಂದೆ ಹೆಂಗ್ ಬೆಳೆಸ್ಕೊಂಬಂದ್ರು ಮುಂದೆ ಹಂಗೆ ಬೆಳೆಸ್ಕೊಳ್ತಾ ಇಲ್ಲ. ಇಲ್ಲಿ ಅನೇಕ ಅನ್ವೇಷಣೆಗಳು ಆವಿಷ್ಕಾರಗಳ ಮೂಲಕ ಬೆಳೀತಾ ಇರ್ತಕ್ಕಂಥ ಒಂದು ಮನೋವಿಜ್ಞಾನ ಆಗಿರೋದ್ರಿಂದ ಆಪ್ಷನ್ ನಂಬರ್ 3 ಹೇಳಿಕೆ ತಪ್ಪಾಗಿದೆ. ಸರಿ, ನೆಕ್ಸ್ಟ್ ಹೋಗೋಣ ಏನ್ರಪ್ಪ. ಮುಂದಿನ ಕ್ವಶನ್ 95ನೇ ಪ್ರಶ್ನೆಗೆ ಕಾಲಿಡ್ತಾ ಇದ್ದೀವಿ. ನೋಡೋಣ ಏನಿದೆ ಅಂತ. ಪ್ರತಿಪಾದನೆ ಏನ್ ಹೇಳ್ತಾ ಇದೆ? ಕಲಿಕೆಯು ನಡವಳಿಕೆಯ ಮಾರ್ಪಾಡು ಪ್ರಕ್ರಿಯೆ ಆಗಿದೆ. ಕಾರಣ ಏನ್ ಹೇಳ್ತಾ ಇದೆ? ಅನುಭವಗಳು ಮಾನಸಿಕ ರಚನೆಯಲ್ಲಿ ಕೆಲವು ಪರಿಣಾಮಗಳೊಂದಿಗೆ ನಡವಳಿಕೆಯಲ್ಲಿ ಮಾರ್ಪಾಡನ್ನ ಮಾಡುತ್ತವೆ. ಎರಡು ಹೇಳಿಕೆಗಳನ್ನ ನೋಡ್ಕೊಂಡ್ರ? ಕರೆಕ್ಟ್ ನೋಡ್ಕೊಳ್ಳಿ. ನೋಡಿ, ಎ ಮತ್ತು ಆರ್ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಆರ್ ಹೇಳಿಕೆ ಎ ಹೇಳಿಕೆಯ ಸರಿಯಾದ ವಿವರಣೆ. ಹಾಗಾದ್ರೆ ಎರಡನೇ ಆಪ್ಷನ್ ಏನ್ ಹೇಳ್ತಾ ಇದೆ? ಎ ಮತ್ತು ಆರ್ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದ್ದು ಆರ್ ಹೇಳಿಕೆಯು ಎ ಹೇಳಿಕೆಯ ಸರಿಯಾದ ವಿವರಣೆ ಅಲ್ಲ. ಎ ಹೇಳಿಕೆ ಸರಿ, ಆರ್ ಹೇಳಿಕೆ ತಪ್ಪು.
ಎ ಹೇಳಿಕೆ ತಪ್ಪಾದ ಹೇಳಿಕೆ, ಆರ್ ಹೇಳಿಕೆ ಸರಿಯಾಗಿದೆ. ಹಾಗಾದ್ರೆ ಯಾವ್ದಿಲ್ಲಿ ರೈಟ್ ಆನ್ಸರ್? ಕಲಿಕೆಯು ನಡವಳಿಕೆಯ ಮಾರ್ಪಾಡು ಪ್ರಕ್ರಿಯೆ. ನಮ್ಗೆಲ್ಲ ಗೊತ್ತಿದೆ ಕಲಿಕೆ ಅನ್ನೋದೇನಪ್ಪಾ ಅಂತಂದ್ರೆ ನಮ್ಮ ವರ್ತನೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆ ಅಂತ ನಾವು ಎಲ್ಲ ತಿಳ್ಕೊಂಡಿದೀವಿ. ಹಾಗಾದ್ರೆ ಎರಡನೇ ಹೇಳಿಕೆ ಏನ್ ಹೇಳ್ತಿದೆ ಗೊತ್ತಾ? ಅನುಭವಗಳು ಮಾನಸಿಕ ರಚನೆಯಲ್ಲಿ ಕೆಲವೊಂದು ಪರಿಣಾಮಗಳೊಂದಿಗೆ ನಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಅನುಭವಗಳು ಹೇಗ್ ಬರುತ್ತೆ? ಕಲಿಕೆಯ ಮುಖಾಂತರ ಅನುಭವಗಳು ಬರ್ತಾ ಹೋಗುತ್ತೆ ಅಲ್ವೇನ್ರಿ? ಹಂಗಾಗಿ ಒಂದನೇ ಹೇಳಿಕೆ ಎರಡನೇ ಹೇಳಿಕೆಗೆ ಪೂರಕವಾಗಿದೆ. ಸೊ ಎ ಮತ್ತು ಆರ್ ಹೇಳಿಕೆ ಎರಡೂ ಕೂಡ ಸರಿ. ಆರ್ ಹೇಳಿಕೆ ಎ ಹೇಳಿಕೆಯ ಸರಿಯಾದ ವಿವರಣೆ. ಯಾವಾಗ ಕಲಿಕೆಯ ಮೂಲಕ ಅನುಭವಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತೀವೋ ಆ ಸಂದರ್ಭದಲ್ಲಿ ನಮ್ಮ ನಡವಳಿಕೆಯಲ್ಲಿ ಏನಾಗ್ತಾ ಹೋಗುತ್ತೆ? ಮಾರ್ಪಾಡಾಗ್ತಾ ಹೋಗುತ್ತೆ. ಹಂಗಾಗಿ ಎರಡೂ ಹೇಳಿಕೆಗಳು ಕೂಡ ಸರಿ. ಎ ಹೇಳಿಕೆ ಆರ್ ಹೇಳಿಕೆ ಎ ಹೇಳಿಕೆಯ ಸರಿಯಾದಂತ ವಿವರಣೆ ಅಂತ ಗುರುತಿಸಬಹುದು. ಅನಾಲಿಸಿಸ್ ಮಾಡಿ, ನಿಮ್ಮಷ್ಟಕ್ಕೆ ನೀವು ಅನಾಲಿಸಿಸ್ ಮಾಡಿ. ತಪ್ಪಾದ್ರೂ ಸರಿ, ಸರಿಯಾದ್ರೂ ಸರಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಫಸ್ಟ್ ನೀವ್ ಅದನ್ನ ಹೆಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ, ನನಗ್ ಅರ್ಥ ಆಯ್ತಾ ಅದು ಫಸ್ಟ್ ಕ್ವಶನ್, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಆನ್ಸರ್ನ, ಒಂದಲ್ಲ ಎರಡ್ ಸಲ ಮೂರ್ ಸಲ ಅದನ್ನ ಓದಿ 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 ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕ್ವಶನ್ ಫಸ್ಟ್. ಆಮೇಲೆ ಆನ್ಸರ್ ಆಟೋಮೆಟಿಕ್ ಆಗಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 96 ಕ್ವಶನ್. ನೀವು ಒಂದು ಕುದುರೆಯನ್ನ ನೀರಿಗೆ ಕರೆದೊಯ್ಯಬಹುದು, ಅಂದ್ರೆ ನೀರಿನ ಹತ್ರ ಕರ್ಕೊಂಡು ಹೋಗ್ತೀರಾ, ಆದ್ರೆ ನೀವು ಅದಕ್ಕೆ ನೀರು ಕುಡಿಯಲು ಒತ್ತಾಯಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಈ ಹೇಳಿಕೆ ಸೂಚಿಸ್ತಕ್ಕಂತ ನಿಯಮ ಯಾವುದು? ವ್ಯಾಯಾಮದ ನಿಯಮ, ಅಂದ್ರೆ ಅಭ್ಯಾಸದ ನಿಯಮ, ಸಿದ್ಧತಾ ನಿಯಮ, ಪರಿಣಾಮದ ನಿಯಮ, ಪ್ರಚೋದನೆಯ ನಿಯಮ ಅಂತ ಇದೆ. ನೀವ್ ಒಂದ್ ಕುದುರೆ ತುಂಬಾ ಬಾಯಾರಿಕೆ ಆಗಿದೆ, ಅದು ನಿಮಗೆ ಹೇಳಿರಲ್ಲ, ಆದ್ರೆ ಆ ಕುದುರೆಯನ್ನ ಏನ್ ಮಾಡ್ತೀರಾ? ನೀರಿನ ಹತ್ರ ಕರ್ಕೊಂಡು ಹೋಗ್ತೀರಾ. ಅಷ್ಟೇ ನೀವು ಮಾಡ್ಬೇಕಾಗಿರೋದು. ಅದಕ್ಕೇನ್ ಒತ್ತಾಯ ಪೂರ್ವಕವಾಗಿ ನೀವು ನೀರ್ ಕುಡಿಯೋದಿಕ್ಕೆ ಪ್ರಯತ್ನ ಮಾಡ್ತೀರಾ? ಸಾಧ್ಯ ಇಲ್ಲ. ಈಗ ಹಸುವಿದ್ದನಿಗೆ ಊಟ ಕೊಟ್ರೆ ಅವ್ನ್ ಗಬ 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 ಊಟ ಮಾಡ್ತಾನೆ. ಅವ್ನಿಗೆ ಹಸುವೇ ಇಲ್ಲ, ಅವನ್ ಮುಂದ್ ತಂದ್ ಎಲ್ಲಾ ಇಟ್ಟಿದೀರಾ ಅಂತಂದಾಗ ಅದನ್ನ ತಿನ್ನು 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 ಅಂತ ಒತ್ತಾಯ ಮಾಡಕ್ಕಾಗತ್ತೇನ್ರಪ್ಪ? ಇಲ್ಲ. ಹಾಗಾದ್ರೆ ಈ ಹೇಳಿಕೆ ಯಾವ ನಿಯಮವನ್ನ ಸೂಚಿಸುತ್ತೆ? ಕಲಿತಕ್ಕಂತ ವಿದ್ಯಾರ್ಥಿಗೆ ನೀವ್ ಎಲ್ಲಾ ಸೌಲಭ್ಯವನ್ನ ಕೊಡ್ತೀರಾ. ತಗಳಪ್ಪ ಇದನ್ ತಗ, ಅದನ್ ತಗ, ಇದನ್ ತಗ, ಅದನ್ನ ಓದ್ಕ, ಇದನ್ನ ಓದ್ಕ ಅಂತೇಳಿ ಎಲ್ಲಾ ಒಂದು ಅನುಕೂಲತೆಗಳನ್ನ ನೀವು ಮಾಡ್ಕೊಡ್ತೀರಾ. ಆ ಒತ್ತಾಯ ಮಾಡೋದ್ರ ಮೂಲಕ ಅವನಿಗೆ ಏನಾದ್ರೂ ಕಲಿಕೆ ಕಲ್ಸಕ್ಕಾಗತ್ತಾ? ಅವನ್ ಕಲಿತಾನ? ಇಲ್ಲ. ಸೊ ಇದನ್ನೇ ನಾವು ಸಿದ್ಧತಾ ನಿಯಮ. ಅದು ಸಿದ್ಧತೆನೇ ಆಗಿಲ್ಲ, ನೀರ್ ಕುಡಿಬೇಕು ಅಂತ ಅನ್ಸೇ ಇಲ್ಲ, ನಾನ್ ಓದ್ಬೇಕು ಅಂತ ಅನ್ಸೇ ಇಲ್ಲ, ಅವ್ನ್ ಏನ್ ತಂದಿಟ್ರು ಕೂಡ ನನಗದ್ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತಂದಾಗ ಕಲಿಕಾಕಾರ ಹೆಂಗ್ ಕಲಿತಾನೆ? ಅವ್ನ್ ಸಿದ್ಧತೆನೇ ಆಗಿಲ್ಲ, ಪ್ರಿಪೇರೇ ಆಗಿಲ್ಲ. ಸೊ ಹಂಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ 97ನೇ ಪ್ರಶ್ನೆ ಇದೆ. ಅರ್ಥ ಆಯ್ತಲ್ವಾ ಪ್ರಶ್ನೆ ಸಾರಾಂಶ ಏನು ಅಂತ ಹೇಳ್ಬಿಟ್ಟು? ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು ಹೀಗಿದೆ. 97ನೇ ಪ್ರಶ್ನೆ. ತರಗತಿ ಶಿಕ್ಷಕರು ಮಕ್ಕಳನ್ನ ಪೋಷಿಸಿ ಸುರಕ್ಷಿತ ವಾತಾವರಣವನ್ನ ಒದಗಿಸಿದಾಗ ಆ ವಿದ್ಯಾರ್ಥಿಗಳು ಶಾಲೆಯನ್ನ ಆ ಶಿಕ್ಷಕರೊಂದಿಗೆ ಸಂಯೋಜಿಸುತ್ತಾರೆ. ಈ ಕಾರಣದಿಂದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಬಯಸುವಂತೆ ಮಾಡುವ ಸಿದ್ಧಾಂತ ಯಾವುದು? ಶಾಸ್ತ್ರೀಯ ಅನುಬಂಧಿತ ಸಿದ್ಧಾಂತ, ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ, ಅನಿಶ್ಚಿತ ಸಿದ್ಧಾಂತ, ಅವಲೋಕನ ಸಿದ್ಧಾಂತ ಅಂತ ಇದೆ. 97ನೇ ಪ್ರಶ್ನೆ. ನಿಮಗೇನಾದ್ರೂ ಬ್ಲರ್ ಕಾಣಿಸ್ತಾ ಇದೆ ಅಂತಂದ್ರೆ ಮೇಲ್ಗಡೆ ಒಂದು ಸೆಟ್ಟಿಂಗ್ ಬಟನ್ ಇರುತ್ತೆ, ಅದಕ್ಕೆ ಹೋಗಿ ಕ್ವಾಲಿಟಿ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಅಡ್ವಾನ್ಸ್ಡ್ ಅಂತ ಹೊಡಿರಿ. ಅಲ್ಲಿ ನಿಮ್ಗೆ 720p ಅಂತ ಹೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಅದನ್ನ 720p ಮಾಡ್ಕೊಂಡಾಗ ಏನಾಗತ್ತಪ್ಪ ಅಂದ್ರೆ ಕ್ಲಿಯರ್ ಆಗಿ ವಿಸಿಬಲ್ ಇರುತ್ತೆ. ಡೋಂಟ್ ವರಿ. ಎಸ್, ತರಗತಿ ಶಿಕ್ಷಕರು ಮಕ್ಕಳನ್ನ ಪೋಷಿಸ್ತಾರೆ, ಸುರಕ್ಷಿತ ವಾತಾವರಣ ಒದಗಿಸ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಶಾಲೆಯನ್ನ ಶಿಕ್ಷಕರ ಜೊತೆಗೆ ಸಂಯೋಜಿಸ್ತಾರೆ.
ಅದಕ್ಕೆ ಇಂಟ್ರಾಕ್ಟಿವ್ ಮಾಡ್ತಾರೆ. ಹಂಗಾದ್ರೆ ಮಕ್ಳಿಗೆ ಶಾಲೆಗೆ ಹೋಗೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಈ ಒಂದು ಸಿದ್ಧಾಂತವನ್ನ ನಾವು ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ ಅಲ್ಲ ಇದು, ಪಾವ್ಲೋರವರು ಹೇಳಿರೋಂತ ಶಾಸ್ತ್ರೀಯ ಅನುಬಂಧಿತ ಸಿದ್ಧಾಂತ. ಯಾವುದೇ ಒಂದು, ಈಗ ಯುದ್ಧಕ್ಕೆ ಸಿದ್ಧರಾಗ್ಬೇಕಪ್ಪ ಅಂತ ಹೇಳಿ ಅವ್ರಿಗೆ ಎಷ್ಟೊಂದು ಮೋಟಿವೇಶನ್ಸ್ ಗಳನ್ನ ಕೊಡ್ತೀವಿ, ತಯಾರಿಯನ್ನ ಮಾಡ್ತೀವಿ, ಅವ್ರನ್ನ ಸಂರಕ್ಷಣೆ ಮಾಡ್ತೀವಿ. ಆಗ ಅವ್ರು ನಮಗೋಸ್ಕರ ಕೆಲಸ ಮಾಡಕ್ ರೆಡಿ ಇರ್ತಾರೆ, ದೇಶಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಯಾವಾಗ್ಲೂ ಪ್ರಿಪೇರ್ಡ್ ಆಗಿರ್ತಾರೆ. ಹಿಂಗೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಅಗತ್ಯ ಇರ್ತಕ್ಕಂತಹ ವಸ್ತುಗಳನ್ನ ಪೂರೈಸೋದ್ರ ಮೂಲಕ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವ್ರನ್ನ ಎಲ್ಲೂ ಕೂಡ ಔಟ್ಸೈಡ್ ಹೋಗ್ಲಾರ್ದಂಗ್ ನೋಡ್ಕೊಳ್ಳುವಂತ ಒಂದು ಪ್ರಕ್ರಿಯೆ, ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಒಂದು ಪ್ರಕ್ರಿಯೆ, ಅದನ್ನ ನಾವು ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಂತೇಳಿ ಕರಿತೀವಿ. PSTR ಆಗತ್ರಮ್ಮ, ಸದ್ಯಕ್ಕಂತೂ ಯಾವುದೇ ಮಾಹಿತಿ ಬಂದಿಲ್ಲ. 100% ಬಂತು ಅಂದ್ರೆ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಾರ್ದಂಗೆ ಯಾರ ಜೊತೆ ಮಾಡ್ಕೊಳಕ್ ಆಗತ್ತೆ ಹೇಳಿ? 100% ನಮಗ್ ಫಸ್ಟ್ ಮಾಹಿತಿ ಬಂತು ಅಂದ ತಕ್ಷಣ ನಾನ್ ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ, ಆಗುತ್ತೆ. PSTR 100% ಆಗತ್ತೆ, ಮಾಡ್ಕೊಳ್ಳೇಬೇಕವ್ರು. ಒಂದು ವಿಷಯವು ಒಟ್ಟಾರೆಯಾಗಿ ನಿಕಟವಾಗಿ ಸಂಯೋಜಿಸಲ್ಪಡಬೇಕು ಎಂಬ ಅಂಶವನ್ನ ಹೊಂದಿರುವಂತ ಸಿದ್ಧಾಂತ ಯಾವುದು? ತುಂಬಾ ಸಿಂಪಲ್. ಶಾಸ್ತ್ರೀಯ ಅನುಬಂಧಿತ ಸಿದ್ಧಾಂತ, ಒಳನೋಟ ಕಲಿಕಾ ಸಿದ್ಧಾಂತ, ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ, ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತ ಇದೆ. ಎಸ್, ಏನ್ ಆನ್ಸರ್ ಬರುತ್ತೆ? ಬಹಳ ಸಿಂಪಲ್ ಆಗಿದೆ. 100% ಇಲ್ಲಿ ರೈಟ್ ಆನ್ಸರ್ ಕೊಟ್ಬಿಡ್ಬೋದು. ಫಟಾಫಟ್ ಆನ್ಸರ್ ಬರ್ಲಿ. ಅಂಡ್ ಯಾರಾದ್ರೂ TETಗೆ ಜಾಯ್ನ್ ಆಗ್ಬೇಕು ಅಂತೀರಾ, PSTR ಗೆ ಕ್ಲಾಸ್ ತಗೊಳ್ಬೇಕು ಅಂತ ಇಚ್ಛೆ ಇದೆ ಅಂತಂದ್ರೆ ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ. 8217670405 ನೋಡಿ, ಕ್ರಾಸ್ ಚೆಕ್ ಮಾಡಿ ನಂಬರ್ನ. 8217670405 ಹಾಗೆ 6361153623. ಒಂದು ಒಳ್ಳೆ ಅತ್ಯುತ್ತಮ ತರಗತಿಗಳನ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಬ್ಯೂಟಿಫುಲ್ PDF ನೋಟ್ಸ್ ಗಳು ನಿಮ್ಗೆ ಸಿಗತ್ತೆ. ಹೆಂಗೆ ಅಂತಂದ್ರೆ ಮತ್ ಯಾವುದೇ ಪುಸ್ತಕಗಳನ್ನ ತೆಗೆದು ಕೂಡ ನೀವು ನೋಡಬಾರ್ದು, ಅಷ್ಟು ಒಂದು ವಂಡರ್ಫುಲ್ PDF ನೋಟ್ಸ್ ಗಳು ಜೊತೆಗೆ ತರಗತಿಗಳನ್ನ ಕೂಡ ನಾವು ಕೊಡ್ತಾ ಇದೀವಿ. ಡೈಲಿ 5 hour ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, 5 ತಾಸಿನ ರೆಕಾರ್ಡೆಡ್ ಕ್ಲಾಸ್ ಅನ್ನ ಕೊಡುವಂತದ್ದು. ಎಸ್, ಓಕೆ. ಒಳನೋಟ ಕಲಿಕಾ ಸಿದ್ಧಾಂತ ಸರಿಯಾದಂತ ಉತ್ತರ. ಇದನ್ನ ನಾವು ಗೆಸ್ಟಾಲ್ಟ್ ಕಲಿಕಾ ಸಿದ್ಧಾಂತ ಅಂತಲೂ ಕೂಡ ಕರಿತಾ ಇದ್ದೀವಿ. ವಿಷಯಗಳನ್ನ ಒಟ್ಟಾರೆಯಾಗಿ ಕಲಿಯುವಂತದ್ದು. ನಿಮ್ಗದು ಗೊತ್ತಿದೆ ಅಲ್ವಾ ಏನು ಅಂತ ಹೇಳ್ಬಿಟ್ಟು? ಇದ್ರ ಬಗ್ಗೆ ನಮ್ಗೆ ಕೊಹಲರ್ ಅವರು ಹೇಳ್ತಾರೆ. ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಅಂತ ವರ್ತ್ಮಿಯರ್ ಅನ್ನ ಕರಿತೀವಿ ನಾವು. ಹಾಗೆ ಅದರ ಪ್ರತಿಪಾದಕರಲ್ಲಿ ಕೊಹಲರ್ ಕೂಡ ಒಬ್ರು. ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತ ಪೌಲೋರ್ ಅವರು ಬರ್ತಾರೆ. ನೆಕ್ಸ್ಟ್ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತದಲ್ಲಿ BF ಸ್ಕಿನ್ನರ್ ಅವರು ಇದನ್ನ ಪ್ರತಿಪಾದಿಸ್ತಾರೆ. ವರ್ತನವಾದಿಗಳು ಇವರಿಬ್ರು, ಪೌಲೋ ಮತ್ತೆ ಸ್ಕಿನ್ನರ್. ಹಾಗೆ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತಂದಾಗ ಅಫ್ಕೋರ್ಸ್ ನಮ್ಮ ಬಂಡೂರ ಅವರು ಬರ್ತಾರೆ, ಅಲ್ಬರ್ಟ್ ಬಂಡೂರ ಅಂತ ಏನ್ ಹೇಳ್ತೀವಿ ಅವರು. ನೆಕ್ಸ್ಟ್ 99 ಕ್ವಶನ್ ಹೋಗೋಣ. ವಿದ್ಯಾರ್ಥಿಗಳ ಕಲಿಕೆಗೆ ಕೊಡುಗೆಗಳನ್ನ ನೀಡದಿರುವಂತ ಮಾನಸಿಕ ಅಂಶ ಯಾವುದು? GPST ಕ್ವಶನ್ ಪೇಪರ್ ಕೂಡ ಬಿಡಿಸ್ತಾ ಇದೀನಲ್ಲಮ್ಮ, GPST ಮತ್ತೆ ದಿವ್ಯಾ ಅವರೇ. ಅಭಿಪ್ರೇರಣೆ, ಮನೋಧೋರಣೆ, ಹಾಗೆ ವಿಷಯದ ಸ್ವರೂಪ, ಅವಧಾನ. ವಿದ್ಯಾರ್ಥಿಗಳ ಕಲಿಕೆಗೆ ಕೊಡುಗೆಗಳನ್ನ ನೀಡದಿರುವಂತಹ ಮಾನಸಿಕ ಅಂಶ ಯಾವುದು? ಬೇಗ ಬರ್ಲಿ ಆನ್ಸರು. ಎಸ್, 100% ನಿಮ್ ಉತ್ತರ ಸರಿ ಇದೆ. ವಿಷಯದ ಸ್ವರೂಪ ಹೆಂಗ್ರಿ ಕಲಿಕೆ ಕೊಡುಗೆ ಕೊಡುತ್ತೆ? ನಮ್ಮ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತ ಅಂಶಗಳಿದೆ. ಅದರಲ್ಲಿ ಅಭಿಕ್ಷಮತೆ ಬರುತ್ತೆ, ಸ್ಮೃತಿ ಬರುತ್ತೆ, ವಿಸ್ಮೃತಿ ಬರುತ್ತೆ, ಅಭಿಪ್ರೇರಣೆ ಬರುತ್ತೆ, ಮನೋಧೋರಣೆ ಇದೆ, ಅವಧಾನ ಇದೆ, ಆಸಕ್ತಿ ಇದೆ. ಸೊ ಇವೆಲ್ಲವನ್ನ ನಾವೇನಂತ ಕರಿತೀವಿ? ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಪ್ರಮುಖ ಅಂಶಗಳು ಅಂತ ಕರಿತೀವಿ. ಸ್ಪೆಷಲಿ ನಮ್ಮ ಮಾನಸಿಕ ಪ್ರಕ್ರಿಯೆ ಸಿದ್ಧತೆ ಆಗ್ಬೇಕಪ್ಪ ಅಂದ್ರೆ ಮೋಟಿವೇಶನ್ ಇಸ್ ದ ಫಸ್ಟ್ ಥಿಂಗ್. ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಪಿರೇಷನ್ ಬೇಕು, ಮೋಟಿವೇಶನ್ಸ್ ಗಳು ಬೇಕು. ಅದಾದ್ಮೇಲೆ ನಮ್ಮ ಆಟಿಟ್ಯೂಡ್, ನಮ್ಮ ಮನೋಧೋರಣೆ, ಕಲಿಬೇಕು ಅನ್ನೋ ಒಂದು ಸ್ಥಿಮಿತ ಮನೋಧೋರಣೆ ಪ್ರತಿಯೊಬ್ಬರಲ್ಲೂ ಕೂಡ ಬರ್ಬೇಕಾಗತ್ತ. ಸೊ ಅಭಿಪ್ರೇರಣೆ, ದುನಿಯಾ ಅಭಿಪ್ರೇರಣೆ ಹಾಕಿದ್ರು ಕೂಡ ಅವನ್ ಮನಸ್ಸೇ ರೆಡಿ ಇಲ್ಲ ಕಲಿಯೋದಿಕ್ಕೆ ಅಂತಂದ್ರೆ ನಾವೇನು ಹೆಲ್ಪ್ ಮಾಡಕ್ ಆಗಲ್ಲ. ಇನ್ನು ಅವಧಾನ ಮತ್ತೆ ಆಸಕ್ತಿ ಎರಡೂ ಕೂಡ ಒಳಗೊಂಡಂತೆ ಬೇಕಾಗತ್ತೆ. ವಿಷಯದ ಸ್ವರೂಪ ನಂತರದಲ್ಲಿ.
ನೆಕ್ಸ್ಟ್ ಈ ಕ್ವಶನ್ ಲಾಸ್ಟ್ ಕ್ವಶನ್ ಆಗಿರುತ್ತೆ ಈ ಸೆಷನ್. ಇನ್ನೂ ಕ್ವಶನ್ಸ್ ಗಳು ಸುಮಾರು ಇದೆ, ಇದೆಲ್ಲ ನಾನು ಮತ್ತೆ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೀನಿ. ಈಗ 100ನೇ ಕ್ವಶನ್ ಅಂದ್ರೆ 100ನೇ ಪ್ರಶ್ನೆ ನೋಡೋಣ. ಮಾಸ್ಲೋರವರ ಅಗತ್ಯತೆಯ ಕ್ರಮಾನುಗತ ಪ್ರೇರಣೆಯ ಸಿದ್ಧಾಂತದ ಪ್ರಕಾರ ಈ ಕೆಳಗಿನ ಅಂಶಗಳ ಸರಿಯಾದ ಜೋಡಣೆ: ಎ ಸುರಕ್ಷತೆ, ಬಿ ಆತ್ಮಗೌರವ, ಸಿ ಪ್ರೀತಿ ಮತ್ತು ಅವಲಂಬನೆ, ಡಿ ಸ್ವಯಂ ವಾಸ್ತವೀಕರಣ, ಈ ಶಾರೀರಿಕ ಅಗತ್ಯತೆ ಅಂತ ಇದೆ. ಸೊ ನಿಮ್ಗೆಲ್ಲ ಗೊತ್ತಿದೆ, ಅಬ್ರಹಾಂ ಮಾಸ್ಲೋ ಅವರು ಹ್ಯೂಮನ್ ನೀಡ್ಸ್ ಬಗ್ಗೆ ಅಂದ್ರೆ ಹೈರಾರ್ಕಿ ಥಿಯರಿ ಅಂತ ಹೇಳಿ ಕರಿತಾ ಇದೀವಿ, ಅದ್ರ ಬಗ್ಗೆ ಹೇಳ್ತಾರೆ. ಸೊ ಅವ್ರು ಹೇಳೋ ಪ್ರಕಾರ ಇಲ್ಲಿ ಹೈರಾರ್ಕಿ ಥಿಯರಿ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅದನ್ನ ಸರಿಯಾಗಿ ನೀವು ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಹೈರಾರ್ಕಿ ಥಿಯರಿಯನ್ನ ಟ್ರಯಾಂಗಲ್ ಶೇಪ್ ಅಲ್ಲೂ ಕೂಡ ಗುರುತಿಸಬಹುದು ಅಲ್ವಾ. ನೋಡಿ, ಫಸ್ಟ್ ಫಿಸಿಕಲ್ ನೀಡ್ಸ್ ಅಂದ್ರೆ ಗೊತ್ತಿದೆಯಲ್ಲ ನಿಮ್ಗೆ, ಯಾವ್ದು ಅಂತ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಹೇಳಿ. ಫಿಸಿಕಲ್ ನೀಡ್ಸ್ ಆದ್ಮೇಲೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬರೋದು ಲವ್ ಅಂಡ್ ಅಫೆಕ್ಷನ್ ಅಥವಾ ಬಿಲಾಂಗಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಬರೋದು ಸೆಲ್ಫ್ ಎಸ್ಟೀಮ್. ನೆಕ್ಸ್ಟ್ ಬರುವಂತದ್ದೇ ಏನಪ್ಪಾ ಅಂದ್ರೆ ಸೆಲ್ಫ್ ಆಕ್ಚುಲೈಸೇಷನ್. ಓಕೆ, ಗೊತ್ತಾಯ್ತಾ ನಿಮಗೆ? ಇದು ನಾನು ಇಂಗ್ಲಿಷ್ ನಲ್ಲಿ ಹೇಳಿದೆ, ನೀವು ಕೂಡ ಅದನ್ನ ಕನ್ನಡದಲ್ಲಿ ಜೋಡಿಸ್ಬಿಡಿ. ಫಸ್ಟ್ ಫಿಸಿಕಲ್ ನೀಡ್ಸ್ ಅಂದ್ರೆ ಯಾವುದು? ಶಾರೀರಿಕ ಅಗತ್ಯತೆ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಸೇಫ್ಟಿ ಅಂದ್ರೆ ಸುರಕ್ಷತೆ ಬರುತ್ತೆ. ಅದಾದ್ಮೇಲೆ ಯಾವ್ದು ಬರುತ್ತೆ? ಲವ್ ಅಂಡ್ ಬಿಲಾಂಗಿಂಗ್ ಅಂತಂದ್ರೆ ಪ್ರೀತಿ ಮತ್ತು ಅವಲಂಬನೆ. ಇದು 3. ಇದು ಫಸ್ಟ್, ಇದು ಸೆಕೆಂಡ್ ಅಂಡ್ ಕೊನೆಯದಾಗಿ ಬರ್ತಕ್ಕಂಥದ್ದು ಸ್ವಯಂ ವಾಸ್ತವೀಕರಣ. ಸೊ ಆತ್ಮ ಗೌರವ 4ನೇದು. ಇನ್ನು ನೆಕ್ಸ್ಟ್ ಬರುವಂತದ್ದು ಸ್ವಯಂ ವಾಸ್ತವೀಕರಣ, ಅಥವಾ ಇಂಗ್ಲಿಷ್ ನಲ್ಲಿ ನಾವು ಸೆಲ್ಫ್ ಆಕ್ಚುಲೈಸೇಷನ್ ಅಂತಲೂ ಕೂಡ ಕರಿತೀವಿ. ಈ ಆಪ್ಷನ್ ಎಲ್ಲಿ ನೋಡ್ಬೋದು ನಾವು? ಫಸ್ಟ್ ಇ ಬಂದಿದೆ, ಎಲ್ಲಾ ಕಡೆನೂ ಕೂಡ ಇ ಇದೆ. ದೆನ್ ಸುರಕ್ಷತೆ ಬರಬೇಕು ಎ, ದೆನ್ ಸಿ ಬರಬೇಕು ಪ್ರೀತಿ ಮತ್ತು ಅವಲಂಬನೆ, ವೆರಿ ಗುಡ್. ಅಂಡ್ ಬಿ ಬರಬೇಕು ಆತ್ಮಗೌರವ ಅಲ್ವಾ, ಸೆಲ್ಫ್ ರೆಸ್ಪೆಕ್ಟ್. ಅಂಡ್ ಡಿ ಫೈನಲಿ ಸ್ವಯಂ ವಾಸ್ತವೀಕರಣ, ಅತ್ಯಂತ ಉನ್ನತ ಹಂತ ಸ್ವಯಂ ವಾಸ್ತವೀಕರಣ ಅಂತೇಳಿ ಗುರುತಿಸ್ತೀವಿ. ಇದನ್ನ ನಾವು ಏನಂತ ಕರಿತೀವಿ? ಮಾಸ್ಲೋರವರ ಅಗತ್ಯತೆಯ ಕ್ರಮಾನುಗತ ಪ್ರೇರಣಾ ಸಿದ್ಧಾಂತಕ್ಕೆ ಸಂಬಂಧಪಡೋದು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದೊಂದು ವಸ್ತುಗಳು ಏನಾಗ್ತಾ ಹೋಗುತ್ತೆ? ಪ್ರೇರಣೆಗಳನ್ನ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಶಾರೀರಿಕ ಅಗತ್ಯತೆಗಳು ನಮ್ಗೆಲ್ಲ ಗೊತ್ತಿದೆ. ಬಟ್ಟೆ ಬೇಕು, ಊಟ ಬೇಕು, ಸೊ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಒಂದ್ ಮನೆ ಬೇಕಾಗತ್ತೆ. ಇವೆಲ್ಲ ಬೇಸಿಕ್ ನೀಡ್ಸ್ ಅಲ್ವಾ. ಸೊ ಇವುಗಳನ್ನ ಪಡ್ಕೋಬೇಕಂದ್ರೆ ದುಡಿಬೇಕಾಗತ್ತೆ. ಅದಾದ್ಮೇಲೆ ನಾವು ಸುರಕ್ಷಿತವಾಗಿರ್ಬೇಕು. ಅದಾದ್ಮೇಲೆ ನಮ್ಗೆ ಪ್ರೀತಿ ಅವಲಂಬನೆ ಬೇಕಾಗತ್ತೆ. ನಂತರದಲ್ಲಿ ನಮ್ಮ ಆತ್ಮಗೌರವ, ಸೆಲ್ಫ್ ಎಸ್ಟೀಮ್ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಸೆಲ್ಫ್ ಆಕ್ಚುಲೈಸೇಷನ್. ಎಸ್, ಓಕೆ. ಹಾಗಾಗಿ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದಂತ ಉತ್ತರ. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ ಕೂಡ? ಸೊ ಇವತ್ತಿನ ಈ ತರಗತಿಯಲ್ಲಿ ಸುಮಾರು ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಸುಮಾರಿದೆ ಕ್ವಶನ್ಸ್. ಆಕ್ಚುಲಿ ಇದು ಯಾವಾಗಿಂದು ಅಂತ ಕೇಳ್ತಾ ಇದ್ರಲ್ವಾ, ಇದು GPSR ಎಕ್ಸಾಮಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಪೇಪರ್. 6ರಿಂದ 8ನೇ ತರಗತಿಗಳ ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಪತ್ರಿಕೆ 1ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ, ಆರೋಗ್ಯ ಮತ್ತು ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ, ಇಷ್ಟು ಕೂಡ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಬಿಟ್ಟಿದ್ರು ಅವರು. ಹಂಗಾಗಿ ನಾನು ಇದನ್ನ ನಿಮ್ಗೆ ಬಿಡಿಸ್ತಾ ಇರುವಂತದ್ದು. ತುಂಬಾ ಇಂಪಾರ್ಟೆಂಟ್. ಇನ್ ಮುಂದೆ ಬರುವಂತ ದಿನಗಳಲ್ಲಿ ಹೆಚ್ಚು ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಕ್ವಶನ್ಸ್ ಗಳ ಒಂದು ಸಂಕೀರ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಸ್ಟಡಿ ಮಾಡ್ತೀವೋ ಅಷ್ಟು ರಿವಿಷನ್ ಮಾಡ್ತಾ ಹೋಗಿ. ಹೈಲಿ ರಿವಿಷನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾಗಿ ಪ್ರತಿಯೊಬ್ರು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಸೋಲಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ನಮ್ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಅಂಡ್ ಎಲ್ರಿಗೂ ಕೂಡ ತರಗತಿ ಇಷ್ಟ ಆಗಿದ್ರೆ ಒಂದು ಲೈಕ್ ನಿಮ್ ಕಡೆಯಿಂದ ಎಲ್ರಿಗೂ ಕೂಡ ಶೇರ್ ಮಾಡುವಂತ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ತರಗತಿಯಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬೈ.